ಹಂತ ಹಂತದ ಹಂತಕ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಕೊರೋನಾದ ಇನ್ನೊಂದು ಮುಖವನ್ನು ನಿಮಗೆ ಪರಿಚಯ ಮಾಡುವಂಥ ಪ್ರಯತ್ನ. ಈ ಬೆಳಬೆಳಗ್ಗೆನೇ ವೈದ್ಯರನ್ನ ಕೂಡಿಸ್ಕೊಂಡು ಸಾಕಷ್ಟು ವಿವರಗಳನ್ನು ಕೊಡಬೇಕು, ಈ ಮುಖಾಂತರ ಏನಂತಂದ್ರೆ ಒಂದಷ್ಟು ಜಾಗೃತಿ ಮೂಡಿಸುವಂತಹ ಪ್ರಯತ್ನವನ್ನು ನಾವಿವತ್ತು ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾತಾಡೋದಿದೆ, ಆದರೆ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಏನು ನೋಡಬನ್ನಿ. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9ಕ್ಕೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಹಲವಾರು ಸಂಗತಿಗಳನ್ನು ನಾವು ಹೇಳ್ತಾ ಬಂದಿದ್ದೀವಿ ಪ್ರತಿನಿತ್ಯ. ಅಂದರೆ ಆರಂಭದಿಂದ ಇಲ್ಲಿ ತನಕ ಕೊರೋನಾ ಹೆಂಗೆ, ಅದರ ಲಕ್ಷಣಗಳು ಬದಲಾಗ್ತವೆ, ಏನು ಎತ್ತ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಹೆಂಗೆ ಗೋಚರ ಆಗುತ್ತೆ, ಅದೆಲ್ಲವನ್ನು ಕೂಡ ಹೇಳಾಯಿತು. ಈಗ ಅದರ ಮುಂದಿನ ಸರದಿ ಮತ್ತೊಮ್ಮೆ ಒಕ್ಕರಿಸುವಂಥ ಈ ಕೊರೋನಾ ಸಾಧ್ಯತೆಯ ಬಗ್ಗೆ ಇವತ್ತು ನಾವು ಮಾತಾಡ್ತೀವಿ. ಕರ್ನಾಟಕ ಎಂದೂ ಕಂಡು ಕೇಳರಿಯದ ಭಯಾನಕವಾದಂಥ ಸ್ಟೋರಿ ಇದು. ರಾಜ್ಯಾದ್ಯಂತ ಸಂಗ್ರಹಿಸಿದ ಮಾಹಿತಿಯನ್ನು ಇವತ್ತು TV9 ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಇದೆ. ಇದೇ ಮೊದಲ ಬಾರಿಗೆ ಬಹುದೊಡ್ಡ ಆಘಾತಕಾರಿ ಮಾಹಿತಿ ಹೊರಬೀಳ್ತಾ ಇದೆ. ಹಂತದ ಹಂತಕ ಅಂತ ಕೊಟ್ಟಿರೋದಕ್ಕೆ ಕಾರಣ ಇದೇನೇ. ಮತ್ತೊಮ್ಮೆ ಸಾಕ್ಷಿ ಸಮೇತ ನಾವು ಈ ಕೊರೋನಾದ ಸತ್ಯ ದರ್ಶನವನ್ನ ಮಾಡಿಸ್ತೀವಿ. ಅಂದ್ರೆ ಎಲ್ಲ ವಿವರಗಳನ್ನ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಲೆ ಹಾಕಿದಂತ ವಿವರಗಳನ್ನ ನಾವು ಒಂದೊಂದಾಗಿ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಹಾಗಾದರೆ ಈ ಸ್ಫೋಟಕ ಮಾಹಿತಿ ಏನು, ಜೊತೆಗೆ ಜಿಲ್ಲೆಗಳಿಂದಲೂ ಕೂಡ ನಾವು ಸಂಗ್ರಹಿಸಿರುವಂತಹ ಮಾಹಿತಿ ಏನು, ಬಹಳ ಗಮನಿಸಬೇಕಾದಂತಹ ಸಂಗತಿ ಇದು. ಯಾಕಂದ್ರೆ ಕಿಲ್ಲರ್ ಕೊರೋನಾ ಅಂದಿಂಥ ವೈರಸ್ ಅಲ್ವೇ ಅಲ್ಲ. ಅದರ ಮೇಲೆ ಹತ್ತಾರು ಕಥೆಗಳಿದೆ. ಈ ಮೊನ್ನೆ ಇನ್ನೊಂದು ಬಂದ್ಬಿಟ್ಟಿತ್ತು, ಅದು ಕೊರೋನಾ, ಅದು ವೈರಸ್ಸೇ ಅಲ್ಲ, ಬ್ಯಾಕ್ಟೀರಿಯಾ ಅಂತ. ಈ ಥರ ಎಲ್ಲವೂ ಕೂಡ ಹಬ್ಕೊಂಡಿದೆ. ಆದರೆ ಕೊರೋನಾ ನಾವು ಅಂದ್ಕೊಂಡಂಗಿಲ್ಲ. ಕೊರೋನಾದ ನಾನಾ ಅವತಾರಗಳು ಇನ್ನೂ ಕೂಡ ಪತ್ತೆ ಆಗ್ತಿವೆ, ಕೆಲವೊಂದು ಪತ್ತೆ ಆಗಿಲ್ಲ. ಬಿಟ್ಟು ಬಿಡದೆ ವೈರಸ್ ಜನರನ್ನ ಕಾಡ್ತಾ ಇದೆ, ಅವರ ಜೀವನವನ್ನ ತಲ್ಲಣಗೊಳಿಸಿದೆ. ಒಮ್ಮೆ ಮಾತ್ರ ಬಂದು ಹೋಗಲ್ಲ ಇದು. ಇದನ್ನೇ ನಾವು ಹೇಳಿಕೊಟ್ಟಿರುವಂಥದ್ದು. ಈಗ ಒಂದ್ಸರಿ ಮಾತ್ರ ಬಂದು ಹೋಗಲ್ಲ, ಪದೇ ಬಂದು ಒಕ್ಕರಿಸಬಹುದು. ಹೆಮಾರಿ ಕೊರೋನಾ ನಿಜಕ್ಕೂ ಹಂತದ ಹಂತಕನ ವೆರಿ ಇಂಪಾರ್ಟೆಂಟ್ ಸಂಗತಿ ಇದು. ಮೊದಲೇ ಅಲುಗಾಡಿಸಿರುವಂತ ಈ ದೇಹವನ್ನು ದುರ್ಬಲಗೊಳಿಸುವಂತ ಇದು ಮಗದೊಂದ್ಸರಿ ಬಂದು ಹೋಗ್ಬಿಟ್ರೆ ಗತಿ ಏನಾಗಬೇಕು? ಪದೇ ಕೊರೋನಾ ಅಟ್ಯಾಕಿಗೊಳಗಾದ್ರೆ ಪೇಷಂಟ್ನ ದೇಹದ ಸ್ಥಿತಿ ಏನಾಗಬೇಕು? ಕಿಲ್ಲರ್ ಕೊರೋನಾ ಎಲ್ಲವನ್ನೂ ಕೂಡ ಅಂದ್ರೆ ಹಾನಿ ಮಾಡುವಂತ ವೈರಸ್ ಇದು. ಪದೇ ಬಂದಿರಂತೂ ಬಹಳ ಕಷ್ಟ. ಹಿಂಗಾಗಿ ಏನು ಅಂತಂದ್ರೆ ಅದರ ಎಲ್ಲ ಅವತಾರಗಳನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ನಾವಿವತ್ತು ಮಾಡ್ತಾ ಇದ್ದೀವಿ. ಮಾತ್ರ ಕೊರೋನಾ ಬರಲ್ಲ, ಪದೇ ಬರುವಂತ ಸಾಧ್ಯತೆಗಳಿದೆ. ನಿಮ್ಮ ದೇಹ ಏನಾದರೂ ದುರ್ಬಲವಾಗಿದ್ರೆ ಅಥವಾ ನೀವೇನಾದ್ರೂ ಕಡೆಗಣಿಸಿದ್ರೆ ನಮಗೇನು ಆಗಲ್ಲ ಅನ್ನುವಂಥ ಮನೋಭಾವನೆಯನ್ನು ಬೆಳೆಸ್ಕೊಂಡ್ಬಿಟ್ರೆ ಕೆಲವರಿಗೆ ಈ ಪಾಸಿಟಿವ್ ಆಗಿ ಬಂದು ಹೊರಟೋಗಿರುತ್ತೆ. ಅವ್ರಿಗೇನಂತ ಹಾನಿ ಆಗಲ್ಲ. ಮೊದಲೇನಂದ್ರೆ ನಿಮಗೆ ಜ್ವರ ಕೂಡ ಕಾಣಿಸ್ಕೊಳ್ಳಲ್ಲ, ಗಂಟಲು ನೋವು ಕಾಣಿಸ್ಕೊಳ್ಳಲ್ಲ, ತಲೆನೋವು ಕಾಣಿಸ್ಕೊಳ್ಳಲ್ಲ. ಈ ರೀತಿ ಬಂತು ಹೋಯ್ತಪ್ಪ ನನಗೇನು ಆಗಿಲ್ಲ ಅಂತ ನೀವೇನಾದ್ರೂ ಮೈ ಮರೆತು ಏನಾದ್ರೂ ಆಟೋಟೋಪ್ ಕೇಳಿದ್ರಿ ಅಂತಂದ್ರೆ ಮತ್ತೆ ಎಡವಟ್ಟುಗಳು ಕಾದಿದೆ. ಮಗದೊಂದ್ಸರಿ ನಿಮಗೆ ಅಟ್ಯಾಕ್ ಆಗುವಂತ ಸಾಧ್ಯತೆಗಳಿದೆ. ಹಿಂಗಾಯ್ತು ಅಂತಂದ್ರೆ ಮೊದಲು ಬಂದಿತ್ತಲ್ಲ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಅಕ್ಕರಿಸಬಹುದು. ಎಚ್ಚರ ಇರಲಿ. ಯಾಕಂದ್ರೆ ಹಿಂದೆ ಪ್ಲೇಗ್ ಬಂದಂತ ಸಂದರ್ಭದಲ್ಲೂ ಕೂಡ ಅಷ್ಟೇನೆ. ಈ ಮೊದಲೊಂದ್ಸರಿ ಬಂದು ಹೋಯ್ತು ಬಿಡಿ ಏನಾಗಲ್ಲ ಅಂತ ಜನ ಸ್ವೇಚ್ಛಾಚಾರ ಕೆಳೆದ್ಬಿಟ್ರು. ಅಂದ್ರೆ ಬಿಂದಾಸ್ ಶುರು ಮಾಡ್ಕೊಂಡ್ಬಿಟ್ರು. ಜನಸಂಖ್ಯೆ ಕೂಡ ತುಂಬಾ ಕಡಿಮೆ ಇತ್ತು, ಶತಮಾನದ ಹಿಂದಿನ ಮಾತು. ಸೊ ಹಿಂಗಾಗಿ ಆವಾಗ ಮತ್ತೊಂದ್ಸರಿ ಬಂತು ನೋಡಿ, ಎಷ್ಟರ ಮಟ್ಟಿಗೆ ಬಂದು ಒಕ್ಕರಿಸ್ತು ಅಂತಂತಂದ್ರೆ ಜನ ಈ ಊರು ಕೇರಿ ಎಲ್ಲ ಬಿಟ್ಟು ಹೊರಡಬೇಕಾಯ್ತು ಅಂತ ಒಂದು ಸ್ಥಿತಿ. ಈಗ ಮತ್ತೆ ಕೊರೋನಾ ಏನಾದರೂ ನಿಮ್ಗೆ ಒಂದ್ಸರಿ ಬಂದು ಹೋದವರಿಗೆ ನಮಗೇನೂ ಆಗಲ್ಲ ಅಂತ ಏನಾದರೂ ನೀವು ಮನೋಭಾವನೆಯಲ್ಲಿದ್ರೆ ಮತ್ತೆ ಒಕ್ಕರಿಸಿಕೊಳ್ಳುವಂತ ಸಾಧ್ಯತೆ ಇದೆ. ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲೆಗಳಿಂದ ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿ ನಿಮ್ಮ ಎದುರುಗಡೆಗೆ ಇವತ್ತಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಅಂದ್ರೆ ಏನಾಗುತ್ತೆ, ಕೊರೋನಾ ಒಂದ್ಸರಿ ಅಟ್ಯಾಕ್ ಆದ್ಮೇಲೆ ಆಗುವಂತ ಬೆಳವಣಿಗೆಗಳೇನೇನು, ಅದಾದ ಮೇಲೆ ಮತ್ತೊಂದ್ಸರಿ ಬಂದ್ರೆ ಏನಾಗಬಹುದು, ಆ ರೀತಿಯ ಉದಾಹರಣೆಗಳಿದೆಯಾ ಕೇಳಬಹುದು ನೀವು. ಅತ್ಯಂತ ಸಹಜವಾಗಿ ಏನು ಅಂತಂದ್ರೆ ಈ ಒಂದ್ಸರಿ ಬಂದವರಿಗೆ ಮತ್ತೊಂದ್ಸರಿ ಬಂದಿರುವಂತ ಉದಾಹರಣೆಗಳಿದೆಯಾ ಅಂತ ಸಾಕಷ್ಟು ಉದಾಹರಣೆಗಳಿದೆ. ಅದನ್ನೇ ನಾವು ಹೇಳಿಕೊಟ್ಟಿರುವಂಥದ್ದು. ಮತ್ತೊಂದ್ಸರಿ ಬಂದ್ರೆ ಇನ್ನಷ್ಟು ಹಾನಿ ಮಾಡುವಂತ ಸಾಧ್ಯತೆಗಳಿದೆ. ಏನೇನು ಅದೃಷ್ಟವೋ ಗೊತ್ತಿಲ್ಲ. ಏನು ಅಂದ್ರೆ ಕೆಲವೊಬ್ಬರಿಗೆ ಬಂದು ಹೋಗಿದ್ದು ಕೂಡ ಗೊತ್ತಿರಲ್ಲ, ಹಂಗಾಗ್ಬಿಟ್ಟಿರುತ್ತೆ. ಕೆಲವರಿಗೆ ನೋಡಿ, ಇವತ್ತು ನಾವು ಪರೀಕ್ಷೆ ಮಾಡಿಸ್ಕೊಂಡಿರ್ತೀವಿ, ಪಾಸಿಟಿವ್ ಅಂತ ಬಂದಿರುತ್ತೆ. ಆ ರಿಪೋರ್ಟ್ ಬರೋದ್ರೊಳಗಡೆ ನಿಮಗೆ 10 ದಿವಸದ ನಂತರ ರಿಪೋರ್ಟ್ ಬಂತು ಅಂತ ತಿಳ್ಕೊಳ್ಳಿ. ಅಯ್ಯೋ ನನಗೆ ಪಾಸಿಟಿವ್ ಬಂತಂತೆ ಅಂತ ಇನ್ನೊಂದ್ಸರಿ ಪರೀಕ್ಷೆ ಮಾಡ್ಸಕ್ಕೆ ಹೋದಾಗ ನೆಗೆಟಿವ್ ಆಗಿರುತ್ತೆ, ಬಂದು ಹೋಗಿರುತ್ತೆ. ನೀವು 2 ಜನರಿಗೆ ಹಚ್ಚಿರ್ತೀರಿ, ಏನು ಆ ಪ್ರಶ್ನೆ ಬೇರೆ. ಒಟ್ಟು ನಿಮಗಂತೂ ನೆಗೆಟಿವ್ ಆಗಿರುತ್ತೆ. ನನಗೆ ನೆಗೆಟಿವ್ ಆಯಿತು, ನನಗೆ ಜ್ವರವೇ ಬರಲಿಲ್ಲ, ನನಗೆ ಚಳಿನೇ ಕಾಣಲಿಲ್ಲ, ನನಗೆ ಗಂಟಲು ನೋವು ಕಾಣಲಿಲ್ಲ, ನನಗೆ ಮೈಕೈ ನೋವು ಕಾಣಲಿಲ್ಲ, ನನಗೆ ತಲೆನೋವು ಕಾಣಲಿಲ್ಲ, ನನಗೆ ಕಣ್ಣು ಉರಿ ಕಾಣಲಿಲ್ಲ, ನನಗೆ
ನನಗೆ ಯಾವ ಎಫೆಕ್ಟೂ ಇಲ್ಲ, ನಾನು ಆರಾಮಾಗಿದ್ದೀನಪ್ಪ, ಬಿಂದಾಸ್ ಆಗಿದ್ದೀನಿ ಅಂತ ನೀವೇನಾದರೂ ಮತ್ತೇನಾದರೂ ಈ ಹೆಚ್ಚೆಚ್ಚು ಆರ್ಭಟಿಸ್ಬಿಟ್ರೆ ನಿಮಗಿಂತ ಹೆಚ್ಚು ಆರ್ಭಟಿಸುತ್ತೆ ರೋಗ ಅಂತ. ಹೀಗಾಗಿಯೇ ನಾವು ತುಂಬ ಜಾಗೃತಿಯಿಂದ ಇರಬೇಕು. ಅದರಿಂದ ಆಗುವಂಥ ಪರಿಣಾಮಗಳು ಏನು ಅನ್ನುವಂಥದ್ದು ಇದೆಯಲ್ಲ, ಅದನ್ನು ನಾವು ಇವತ್ತು ನಿಮ್ಮ ಮುಂದಿಡ್ತೀವಿ. ಯಾಕಂದರೆ ತಜ್ಞ ವೈದ್ಯರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಇವತ್ತು ಎಲ್ಲ ವಿವರಗಳನ್ನು ಇವತ್ತು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು TV9 ಮಾಡ್ತಾ ಇದೆ. ಹಾಗಾದರೆ ನಾವು ಜಿಲ್ಲೆಗಳಿಂದ ವಿವರಗಳನ್ನು ಸಂಗ್ರಹಿಸಿದ್ದೀವಿ. ರಾಜ್ಯಾದ್ಯಂತ ಸಂಗ್ರಹಿಸಿದಂಥ ವಿವರಗಳನ್ನು ನಿಮ್ಮ ಮುಂದಿಡ್ತೀವಿ. ವ್ಯಕ್ತಿಯ ಮೇಲೆ 2ನೇ ಬಾರಿ ಕೊರೋನಾ ದಾಳಿ ಆದರೆ ಅವನ ಕಥೆ ಏನಾಗಬೇಕು? ಮೊದಲು ಬಂದಾಗಲೇ ಪತ್ರಗುಟ್ಟು ಹೋಗ್ಬಿಟ್ಟಿರ್ತೀವಿ ನಾವು. ಇನ್ನು ಪದೇ ಏನಾದರೂ ಸೋಂಕು ತಗಲಿದ್ರೆ ನಿಜಕ್ಕೂ ಅವನ ಆರೋಗ್ಯದ ಮೇಲೆ ಯಾವ್ಯಾವ ರೀತಿಯ ದುಷ್ಪರಿಣಾಮಗಳಾಗ್ತವೆ. 2ನೇ ಬಾರಿ ವೈರಸ್ ಏನಾದರೂ ಅಟ್ಯಾಕ್ ಆದರೆ ನಿಮಗೆ ಬಂದೆರಗುವಂತಹ ಅಪಾಯಗಳು ಏನೇನು? 2ನೇ ಬಾರಿ ದಾಳಿ ಆದರೆ ಅತಿಯಾಗಿ ಗುಣಲಕ್ಷಣಗಳೇನಾದರೂ ಕಾಣಿಸ್ಕೊಳ್ತಾವ? ಅತಿಯಾದ ಜ್ವರ, ಅತಿಯಾದ ಚಳಿ, ಅತಿಯಾದ ಗಂಟಲು ನೋವು, ಅತಿಯಾದ ತಲೆಭಾರ, ಅತಿಯಾದ ಮೈಕೈ ನೋವು, ಕೆಮ್ಮು, ನೆಗಡಿ, ಜ್ವರ ನಿಮ್ಮನ್ನೇನಾದರೂ ಹಿಂಡಿ ಹಿಪ್ಪೆ ಮಾಡಿಬಿಡುತ್ತಾ? 2ನೇ ಬಾರಿ ಅಟ್ಯಾಕ್ ಆದಾಗಲೂ ಕೂಡ ಏನಾದರೂ ಉಸಿರಾಟದ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಾ? ಯಾಕಂದರೆ ಒಂದೊಂದ್ಸರಿ ಬ್ರೆತ್ಲೆಸ್ನೆಸ್ ಶುರು ಆಗ್ಬಿಡುತ್ತೆ ನೋಡಿ, ಅದು ಇನ್ನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಕಾಣಿಸ್ಕೊಳ್ಳುತ್ತಾ? ಅವಾಗ ನೀವು ಮತ್ತೆ ಆಸ್ಪತ್ರೆಗೆ ದಾಖಲಾಗುವಂಥದ್ದು ಅನಿವಾರ್ಯವಾ? 2ನೇ ಬಾರಿ ಸೋಂಕಿಗೆ ಒಳಗಾದಂಥ ವ್ಯಕ್ತಿ ಕೊರೋನಾ ಸೂಪರ್ ಸ್ಪ್ರೆಡರ್ ಆಗ್ತಾರ ನಿಮ್ಮಿಂದ ಬೇರೆಯವ್ರಿಗೂ ಕೂಡ. ಅಂದರೆ ನಿಮ್ಮ ಮನೆಯವ್ರಿಗಾಗಿರ್ಬೋದು, ಅಕ್ಕಪಕ್ಕದವ್ರಿಗಾಗಿರ್ಬೋದು, ಅಥವಾ ನೀವೆಲ್ಲಿ ಕೆಲಸ ಮಾಡ್ತೀರಿ ಅಂಥವ್ರಿಗೆ ಬೇಗ ಅಕ್ಕಪಕ್ಕದವ್ರಿಗೆ ನೀವು ಹಬ್ಬಿಸ್ಬೋದು. ಅದನ್ನ ವ್ಯಕ್ತಿಯ ಮೇಲೆ 2ನೇ ಬಾರಿ ಕೊರೋನಾ ದಾಳಿ ಆದರೆ ಏನೇನು ದುಷ್ಪರಿಣಾಮಗಳಾಗ್ತವೆ ಅದರ ವಿವರಗಳನ್ನ ನಾವು ಈಗ ನಿಮ್ಮ ಮುಂದಿಡ್ತಾ ಇದ್ದೀವಿ. ಗಮನಿಸಬೇಕಾದಂಥ ಸಂಗತಿ, ಯಾಕಂದರೆ ಮೊದಲು ನಾವು ಹೇಳ್ತಾ ಇದ್ವಿ ನಿಮಗೆ ಲಕ್ಷಣಗಳು ಕಾಣಿಸ್ಕೊಳ್ತವೆ, ನಿಮಗೆ ಲಕ್ಷಣಗಳು ಕಾಣಿಸ್ಕೊಳ್ತವೆ. ನಿಮಗೆ ತಲೆನೋವು ಬರ್ಬೋದು, ನಿಮಗೆ ಕೆಮ್ಮು ಬರ್ಬೋದು, ನಿಮಗೆ ನೆಗಡಿ ಬರ್ಬೋದು, ನಿಮಗೆ ಗಂಟಲು ನೋವು ಬರ್ಬೋದು, ವಿಪರೀತವಾದಂಥ ಮೈಕೆ ನೋವು ಬರ್ಬೋದು. ಜೊತೆಗೇನು ಅಂದರೆ ಈ ಉಸಿರಾಟದ ಸಮಸ್ಯೆ ಇದೆಯಲ್ಲ, ಉಸಿರಾಟದ ಸಮಸ್ಯೆಗಳಲ್ಲಿ ಏರುಪೇರು ಆಗಬಹುದು ಅನ್ನುವಂಥ ಮಾತುಗಳನ್ನು ನಾವು ಹೇಳ್ತಾ ಇದ್ವಿ. ಕೊನೆ ಗೊತ್ತಾಯಿತು ಯಾವ ಗುಣಲಕ್ಷಣಗಳು ಇಲ್ಲದೇನೆ ಈ ರೋಗ ಒಕ್ಕರಿಸಬಹುದು, ಅದಕ್ಕೂ ಕೂಡ ನೀವು ರೆಡಿಯಾಗಿರಬೇಕು ಅಂತ. ಮತ್ತೆ ಬೇರೆ ಬೇರೆ ವಿವರಗಳನ್ನು ಕೊಡ್ತಾ ಹೋದ್ವಿ. ಅಂದರೆ ನಿಮಗೆ ಟೇಸ್ಟ್ ಅನ್ಸೋದೇ ಇಲ್ಲ, ನಿಮಗೆ ಏನು ತಿಂದರೂ ಕೂಡ ಎಲ್ಲೋ ಒಂದು ಕಡೆಗೆ ಈ ನಾಲಿಗೆ ಏನಾದರೂ ಇದಕ್ಕೆ ಏನು ಟೇಸ್ಟೇ ಗೊತ್ತಾಗ್ತಿಲ್ವಲ್ಲಪ್ಪ, ಹಿಂಗಾಗ್ಬಿಟ್ಟಿದೆಯಲ್ಲ ಅಂತ ಅನಿಸ್ಬೇಕು. ಅಷ್ಟು ಮರಗಟ್ಟು ಹೋಗ್ಬಿಟ್ಟಿರುತ್ತೆ, ಯಾವ ಟೇಸ್ಟು ಗೊತ್ತಾಗಲ್ಲ, ಹಂಗಾಗುತ್ತೆ. ಇನ್ನು ಸ್ಮೆಲ್ಲು, ಈ ಮೊನ್ನೆ ನಾವು ಹೇಳ್ತಾ ಇದ್ವಿ BBMP ಅವರು ಕೂಡ ಈಗ ಇದೇ ದಾರಿನ ಹಿಡಿದಿದ್ದಾರೆ. ನಿಮಗೆ ಟೇಸ್ಟ್ ಗೊತ್ತಾಗಲಿಲ್ಲ ಅಂತಂದರೆ, ಸ್ಮೆಲ್ ಗೊತ್ತಾಗಲಿಲ್ಲ ಅಂತಂದರೆ ನಿಮಗೆ ಪಾಸಿಟಿವ್ ಇದೆ ಅಂತ ಅರ್ಥ ಅಂತ. ಇವೆಲ್ಲವೂ ಇದಾವಲ್ಲ, ಇವೆಲ್ಲವೂ ಆಗಬಹುದು, ಆಗದೇನೂ ಕೂಡ ಇರಬಹುದು. ಒಂದು ಪಕ್ಷ ಮತ್ತೊಂದು ಸರಿ ಏನಾದರೂ ನಿಮಗೆ ಕೊರೋನಾ ವಾಪಸ್ ಅಟ್ಯಾಕ್ ಆಯಿತು ಅಂತಂದರೆ, ನನಗೆ ಮೊದಲು ಕೊರೋನಾ ಬಂದು ಹೋಯಿತು, ಅದು ಯಾವ ಸೂಚನೆಯನ್ನು ಕೊಡಲಿಲ್ಲ, ಯಾವ ಲಕ್ಷಣಗಳನ್ನು ತೋರಿಸಲಿಲ್ಲ, ನನಗೇನೂ ಆಗಿಲ್ಲ ಬಿಡಿ ಅನ್ನುವಂಥ ಮನೋಭಾವನೆ ಅತ್ಯಂತ ಸಹಜವಾಗಿ ಬರುತ್ತೆ. ರೋಗ ಬರೋದಕ್ಕಿಂತ ಮೊದಲೇ ನಾವು ಹಂಗೆ ಅಂದ್ಕೊಂಡಿರ್ತೀವಿ, ನಮಗೇನೂ ಆಗಲ್ಲ, ಈ ರೀತಿಯ ಒಂದು ಮನೋಭಾವನೆ ನಮಗಿರುತ್ತೆ. ಇನ್ನೇನಾದರೂ ರೋಗ ಬಂದಾಗಿ ಮತ್ತೆ ಹೋಗಿ ಮತ್ತೆ ವಾಪಸ್ ಬಂದಾದ್ಮೇಲಿಂದ ಈ ಕೆಮ್ಮಾಗಿರ್ಬೋದು, ಈ ನೆಗಡಿ ಆಗಿರ್ಬೋದು, ಈ ಗಂಟಲು ನೋವಾಗಿರ್ಬೋದು, ತಲೆಭಾರ ಆಗಿರ್ಬೋದು, ಈ ಜೊತೆಗೆ ಈ ಉಸಿರಾಟದ ಸಮಸ್ಯೆ ಇನ್ನೂ ಕೂಡ ಜಾಸ್ತಿ ಆಗುವಂಥ ಅಪಾಯಗಳಿದೆಯಾ? ಇದು ಗಮನಿಸಬೇಕಾದಂಥ ಸಂಗತಿ. ಹಂತವಾಗಿ ವೈರಸ್ ತನ್ನ ಅಟ್ಟಹಾಸವನ್ನು ಬೇರೆ ರೀತಿಯಲ್ಲಿ ಮೆರೆಯುತ್ತಾ ರಾಜ್ಯದಲ್ಲಿ ಸೋಂಕಿಗೆ ಒಳಗಾದಂಥವರಿಗೆ ಮತ್ತೆ ಏನಾದರೂ ಕೊರೋನಾ ಬರುವಂಥ ಸಾಧ್ಯತೆಗಳಿದೆಯಾ? ಕರ್ನಾಟಕದಲ್ಲಿ ಎಷ್ಟು ಮಂದಿಗೆ 2ನೇ ಬಾರಿಗೆ ಕೊರೋನಾ ಅಟ್ಯಾಕ್ ಆಗಿದೆ? ಬಹಳ ಗಮನಿಸಬೇಕಾದಂಥ ಸಂಗತಿ ಇದು. ದಯವಿಟ್ಟು ನಮಗೇನು ಆಗಲ್ಲ ಅನ್ನುವಂಥ ಮನೋಭಾವನೆಯಿಂದ ಯಾವ ಜನ ಇರ್ತಿರಲ್ಲ ಅಂಥವ್ರು ದಯಮಾಡಿ ನೋಡಿ ಈ ಕಾರ್ಯಕ್ರಮವನ್ನು. ಯಾಕಂದರೆ ಮತ್ತೆ ಏನಾದರೂ ನಿಮಗೆ ಇದು ಬಂತು ಅಂತಂದರೆ ನೀವು ಮೇಲೆ ಕೇಳುವಂಥದ್ದು ಕಡಿಮೆ, ಅಂದರೆ ಅಷ್ಟು ನಿಮ್ಮನ್ನು ಹೈರಾಣ ಮಾಡಿಬಿಡುತ್ತೆ ನಿಮ್ಮನ್ನು. ಕರ್ನಾಟಕ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಕೊರೋನಾ ಅಟ್ಯಾಕ್ ಆಗಿದೆ. ಶಾಲೆಗಳನ್ನು ಓಪನ್ ಮಾಡಿ ಕೊನೆಗೆ ಏನು ಗೊತ್ತಾ, ಮತ್ತೆ ಬಂದವರಿಗೆ ಬಂದು ಶಾಲೆಗಳನ್ನು ಮುಚ್ಚಿರುವಂಥ ಉದಾಹರಣೆಗಳು ಕೂಡ ಇದೆ ವಿದೇಶಗಳಲ್ಲಿ. ಕರ್ನಾಟಕದಲ್ಲೂ ಕೂಡ ಇದು ಹಂತವಾಗಿ ಇದೇ ರೀತಿ ತೊಂದರೆಯನ್ನು ಕೊಡಬಹುದು. ರಾಜ್ಯದಲ್ಲಿ ಸೋಂಕಿಗೆ ಒಳಗಾದಂಥವರಿಗೆ ಮತ್ತೆ ಕೊರೋನಾ ಬರಬಹುದು. ಬಂದಂಥ ಸಂದರ್ಭದಲ್ಲಿ ಕಳೆದ ಬಾರಿ ಏನು ಬಂತಲ್ಲ ಅದಕ್ಕಿಂತ ತೀವ್ರವಾಗಿ ನಿಮಗೆ ಕಾಡಬಹುದು ಈ ನೋವು, ಯಾತನೆ ಎಲ್ಲದೂ ಕೂಡ. ಹೀಗಾಗಿ ಬಹಳ ಹುಷಾರಾಗಿರಬೇಕು.
ನಾವು ಹೇಳ್ತಾ ಇದೀವಿ ನಮ್ಗೆ ಏನೂ ಆಗಿಲ್ಲ ಅನ್ನುವಂಥ ಮನೋಭಾವನೆ ಇರಬೇಕು. ಅಂದ್ರೆ ಯಾವ ರೋಗ ಬಂದರೂ ಕೂಡ ನಮ್ಮನ್ನೇನು ಅಲುಗಡ್ಸಕ್ಕೆ ಸಾಧ್ಯ ಇಲ್ಲ ಬಿಡಪ್ಪ ಅನ್ನುವಂಥ ಮನೋಭಾವನೆ ಇದೆಯಲ್ಲ, ಅದೊಂಥರ ಅದು ಪಾಸಿಟಿವ್ ಮನೋಭಾವನೆ ಅದು ಇರಬೇಕದು. ಆದರೆ ಈ ಅತಿಯಾದಂಥ ಪಾಸಿಟಿವ್ ಮನೋಭಾವನೆಗಳಿದೆಯಲ್ಲ, ಒಂದು ಸರಿ ಅದು ನೆಗೆಟಿವ್ ಕಾರಣ ಆಗಿಬಿಡುತ್ತೆ. ಅಂದ್ರೆ ನಮಗೇನು ಆಗಲ್ಲ ಅಂತ ಹೋಗಿ ಏನು ಬಂಡೆಗೆ ಹಣೆ ಚಿಚ್ಕೊಳ್ಳೋಕೆ ಸಾಧ್ಯನ ನಾವು? ಸೊ ಹಾಗೆ ಆಗುವಂಥ ಸಾಧ್ಯತೆಗಳಿದೆ. ನಮಗೆ ಕೊರೋನಾ ಬರಲ್ಲ 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 ಅಂತಲೇ ಜನ ಎಷ್ಟೊಂದು ಜನರಿಗೆ ಕೊರೋನಾ ತಂದ್ಕೊಂಡ್ರು, ಎಷ್ಟೊಂದು ಜನರಿಗೆ ಕೊರೋನಾ ತಂದಿಟ್ಟರು ನೋಡಿರುವಂಥ ಸಂಗತಿ. ಈಗ ಬಂದಿರೋರು ಈ ತುಂಬ ಚೆನ್ನಾಗಿದ್ದಾರೆ. ಕೆಲವರು ಕೂಡ ಹೇಳಿದಂಥ ಮಾತನ್ನು ಕೇಳಿದ್ದೀವಿ, ಒಳ್ಳೆ ಬೆಳವಣಿಗೆ ಅದು. ನೀವು ಕೊರೋನಾ ವಾರ್ಡ್ಗಳಲ್ಲಿ ನೋಡಿದಂಥ ಸಂದರ್ಭದಲ್ಲೂ ಕೂಡ ಅವರು ದೇ ಆರ್ ಎಂಜಾಯಿಂಗ್, ಅಂದರೆ ನಗ್ತಾ ಇರ್ತಾರೆ, ತಮಾಷೆ ಮಾಡ್ತಾ ಇರ್ತಾರೆ, ಕೆಲವರು ಡ್ಯಾನ್ಸ್ ಮಾಡ್ತಾರೆ, ತುಂಬ ಬಿಂದಾಸಾಗಿದ್ದಾರೆ, ಎಕ್ಸಸೈಸ್ ಮಾಡ್ತಾರೆ. ಒಳ್ಳೆ ಬೆಳವಣಿಗೆ. ಅಂದರೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಸತ್ತೇ ಹೋಗ್ಬಿಡ್ತಾರೆ ಅಂತ ನಾವು ಹೇಳಲ್ಲ ಅನ್ಲಿಕ್ಕೆ ಅದು ಬೆಸ್ಟ್ ಎಕ್ಸಾಂಪಲ್ ಅದು. ಆದರೆ ಈ ಯಾವುದೇ ಸೂಚನೆ ಕೊಡದೇ ಒಂದ್ಸರಿ ಕೊರೋನಾ ಬಂದು ಹೋಗುತ್ತಲ್ಲ, ಬಂದು ಹೋದಂಥ ಸಂದರ್ಭದಲ್ಲಿ ಮತ್ತೆ ಮತ್ತೆ ಕೊರೋನಾ ಏನಾದರೂ ಅಟ್ಯಾಕ್ ಆದರೆ ನಿಮಗೆ ಆಗುವಂಥ ಪರಿಣಾಮಗಳಿದೆ, ಅದು ಬಹಳ ಭೀಕರವಾಗಿರುತ್ತೆ, ಇರುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು ಮಾತ್ರ. ಹೀಗಾಗಿ ನಾವು ಹುಷಾರಾಗಿರಬೇಕು. ಒಂದ್ಸರಿ ಬಂತು, ಕೊರೋನಾ ಸೂಚನೆಯನ್ನು ಕೊಡಲಿಲ್ಲ, ಹೊರಟೋಯ್ತು, ನಮಗೇನು ಆಗಲ್ಲ ಅನ್ನುವಂಥ ಮನೋಭಾವನೆ ಖಂಡಿತವಾಗಲೂ ಇರಬಾರದು. ಹಾಗಾದರೆ ಯಾವ್ಯಾವ ಕೇಸ್ಗಳು ಇದಕ್ಕೆ ಸಂಬಂಧಪಟ್ಟಂಗಿದೆ, ಬಹಳ ಗಮನಿಸಬೇಕಾದಂಥ ಸಂಗತಿ ಇದು. ಇಂಥ ಹಲವಾರು ಕೇಸ್ಗಳನ್ನು ನಾವು ನೋಡಿದ್ದೀವಿ. ಕೊರೋನಾ ಸೋಂಕು ನಿರ್ಲಕ್ಷ್ಯ ಮಾಡಿದಂಥವ್ರಿಗೆ ಶಾಕಿಂಗ್ ನ್ಯೂಸ್ ಕಾದಿದೆ. ಯಾಕಂದರೆ ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರರು. ಯಾಕಂದರೆ ಯಾರು ಕೂಡ ನಿಮ್ಮನ್ನು ಕಾಪಾಡಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಏನಾದರೂ ಎರಡನೇ ಸರಿ ಅಟ್ಯಾಕ್ ಆಯಿತು ಅಂತಂದರೆ ಬಹಳ ಬಹಳ ಕಷ್ಟ ಇದೆ. ಒಂದಲ್ಲ ಎರಡೆರಡು ಬಾರಿ ಅಟ್ಯಾಕ್ ಆಗುತ್ತೆ ಕೊರೋನಾ. ಹುಷಾರಾಗಿರಬೇಕು. ನಮ್ಮಲ್ಲಿ ಅಂದ್ಕೋತೀವಿ ಏನೋ ಒಂದು ನಮ್ಮಲ್ಲಿ ದೇಹದಲ್ಲಿ ಪ್ರತಿರೋಧ ಶಕ್ತಿ ಬಂದುಬಿಟ್ಟಿದೆ, ನಮಗೇನೂ ಆಗಲ್ಲ ಅಂತ. ಒಮ್ಮೆ ಪಾಸಿಟಿವ್ ಆಗಿರುತ್ತೆ, ಬಳಿಕ ನೆಗೆಟಿವ್ ಆಗಿರುತ್ತೆ, ಮತ್ತೆ ಪರೀಕ್ಷೆ ಮಾಡಿಸಿದಾಗ ಪಾಸಿಟಿವ್ ಆಗಿರುವಂಥ ಸಾಧ್ಯತೆಗಳಿದೆ. ಕೊರೋನಾ ವಾರಿಯರ್ಸ್ಗೆ ಡಬಲ್ ಶಾಕ್ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಾಪ ಬೆಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಗೆ ಎರಡೆರಡು ಬಾರಿ ಪಾಸಿಟಿವ್ ಆಗಿರುವಂಥ ಉದಾಹರಣೆಗಳಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಉದಾಹರಣೆಗಳಿದೆ. ಸೋಂಕು ಕಾಣಿಸಿಕೊಂಡಂತ 25 ದಿನಗಳ ಬಳಿಕ ಟೆಸ್ಟ್ ಮಾಡಿಸಿದ್ರು ಕೂಡ ಪಾಸಿಟಿವ್. ನೋಡಿ, ನಾವು 10 ದಿನದಲ್ಲಿ 7 ದಿನದಲ್ಲಿ ಬಿಡುಗಡೆ ಮಾಡಿಬಿಡಿ ಆಸ್ಪತ್ರೆಯಿಂದ, 10 ದಿನದಲ್ಲಿ ಬಿಡುಗಡೆ ಮಾಡಿಬಿಡಿ ಆಸ್ಪತ್ರೆಯಿಂದ ಅಲ್ಲ, 7 ದಿನಕ್ಕೆ ಗುಣಮುಖರಾಗ್ತಾರೆ ಅಂತಿದೆಯಲ್ಲ BBMP. ಹೆಂಗೆ 7 ದಿನ ಅಂದರೆ 7+3 ಅಂದರೆ ಜ್ವರ ಬಂದು 3 ದಿನಕ್ಕೆ ಸೇರ್ಕೊಂಡ್ರೆ ಅದು 10 ದಿನ ಆಗುತ್ತೆ. ಆಗಲ್ಲ ಇದೆಲ್ಲ. 25 ದಿನಗಳಾದರೂ ಕೂಡ ಇನ್ನೂ ಪಾಸಿಟಿವ್ ಆಗಿರುವಂಥ ಉದಾಹರಣೆಗಳಿದೆ. ಅಂದರೆ ರೋಗ ಏನಾದರೂ ನಿಮಗೆ ವೈರಸ್ ಏನಾದರೂ ಬಲವಾಗಿ ಬೇರೂರಿದ್ರೆ ಬಹಳ ಕಷ್ಟ. ಹೀಗಾಗಿನೇ ಕೊರೋನಾ ಸೋಂಕು ನಮಗೇನು ಆಗಲ್ಲ ಅಂತ ಏನಾದರೂ ನೆಗ್ಲೆಕ್ಟ್ ಮಾಡಿದರೆ ನಿಮಗೆ ಖಂಡಿತವಾಗಲೂ ಶಾಕ್ ಕಾದಿದೆ. ಬಿಟ್ಟು ಬಿಡದೆ ಕಿಲ್ಲರ್ ಕೊರೋನಾ ನಿಮ್ಮನ್ನ ಕಾಡುತ್ತೆ ದೊಡ್ಡ ಪ್ರಮಾಣದಲ್ಲಿ. ಒಂದೊಂದು ಸರಿ ಅಲ್ಲ, ಎರಡೆರಡು ಬಾರಿ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ನಾವು ತೋರಿಸ್ತಾ ಇದ್ದೀವಿ, ಒಬ್ಬ ವ್ಯಕ್ತಿ ಎರಡೆರಡು ಬಾರಿ ಬಂದಿರುವಂಥ ಉದಾಹರಣೆಗಳಿದೆ. ಒಂದ್ಸರಿ ಪಾಸಿಟಿವ್, ಒಂದ್ಸರಿ ನೆಗೆಟಿವ್, ಮತ್ತೊಂದು ಸರಿ ಏನಾದರೂ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಪಾಸಿಟಿವ್. 25 ದಿನ ಆದಮೇಲೂ ಕೂಡ ಪಾಸಿಟಿವ್ ಆಗಿರುವಂಥ ಉದಾಹರಣೆ. ಬೆಂಗಳೂರಿನ 2 ಪೊಲೀಸ್ ಸಿಬ್ಬಂದಿಗೆ ಪಾಪ ಕೊರೋನಾ ವಾರಿಯರ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ನಾವು ಈ ಹೂವನ್ನು ಎರಚ್ತೀವಿ, ಹಾರ ಹಾಕಕ್ಕೆ ಟ್ರೈ ಮಾಡ್ತೀವಿ, ಮಂಗಳಾರತಿ ಎತ್ತೀವಿ. ಪಾಪ ಯಾರಿಗೆ ಬೇಕಾಗಿದೆ ಹೇಳಿ ಇವೆಲ್ಲ? ಅವರು ಜೀವ ಅಡಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ ಪಾಪ. ಈ ಡಾಕ್ಟರ್ಗಳಾಗಲಿ, ಆ ವೈದ್ಯಕೀಯ ಸಿಬ್ಬಂದಿ ಆಗಲಿ, ಈ ಆಶಾ ಕಾರ್ಯಕರ್ತೆಯರಾಗಲಿ, ಪೊಲೀಸರಾಗಲಿ. ಜೂನ್ 30ನೇ ತಾರೀಕು ಆಯಿತು, ಹಜ್ಭವನದಲ್ಲಿ 7 ದಿನ 2 ಪೇದೆಗೆ ಐಸೋಲೇಷನ್ ಕೂಡ ಮಾಡಾಯಿತು. ಎರಡೆರಡು ಬಾರಿ 2 ಪೇದೆಗಳಿಗೆ ಎರಡೆರಡು ಬಾರಿ ಕೊರೋನಾ ಅಟ್ಯಾಕ್ ಆಗಿದೆ. ಜುಲೈ 7ನೇ ತಾರೀಕು ನಡೆಸಿದಂಥ ಸ್ವ್ಯಾಬ್ ಟೆಸ್ಟ್ನಲ್ಲಿ ನೆಗೆಟಿವ್ ಅಂತ ರಿಪೋರ್ಟ್ ಬಂತು. ಜುಲೈ 7ನೇ ತಾರೀಕು ರಿಪೋರ್ಟ್ ನೆಗೆಟಿವ್ ಅಂತ ಬಂದ ನಂತರ ವೈದ್ಯರು ಸಹಜವಾಗಿ ಮನೆ ಕಳಿಸಿದ್ರು. ನಿಮ್ಮ ರಿಪೋರ್ಟ್ ನೆಗೆಟಿವ್ ಬಂತಪ್ಪ, ನೀವು ಮನೆಗೆ ಹೋಗಿ ಅಂತ. ಸ್ವಲ್ಪ ದಿವಸ ಮನೆಯಲ್ಲೇ ಇದ್ರು, ಐಸೋಲೇಷನ್ ಆಗಿದ್ರು ಪೇದೆಗಳಿಬ್ರು ಕೂಡ, ಪೊಲೀಸ್ ಕಾನ್ಸ್ಟೇಬಲ್ಗಳು. ಅದಾದ್ಮೇಲೆ ಮತ್ತೆ ಪರೀಕ್ಷೆ ಮಾಡಿದ್ರೆ, ಅಂದ್ರೆ ಜುಲೈ 14ನೇ ತಾರೀಕು ಮತ್ತೆ ಡ್ಯೂಟಿಗೆ ಬಂದ್ರು ಪೇದೆಗಳು. ಡ್ಯೂಟಿಗೂ ಕೂಡ ಹಾಜರಾಗಿದ್ರು. ಯಾವುದು ಲಕ್ಷಣಗಳಿಲ್ಲ ಅಂತ ಅನ್ಸುತ್ತೆ, ಯಾಕಂದ್ರೆ ಡ್ಯೂಟಿಗೆ ಬಂದಂತ ಸಂದರ್ಭದಲ್ಲಿ. ಜುಲೈ 20ನೇ ತಾರೀಕು ಮತ್ತೊಮ್ಮೆ ಯಾಕೋ ನೋಡೋಣ ಅಂತ ಸ್ವ್ಯಾಬ್ ಟೆಸ್ಟ್ ಮಾಡಿಸಿದ್ರೆ ಆವಾಗ ಶಾಕ್ ಕಾದಿತ್ತು. ಯಾಕಂದ್ರೆ ಜೂನ್ 25ನೇ ತಾರೀಕು BBMP ಆಸ್ಪತ್ರೆಯಲ್ಲಿ ಪೇದೆಗೆ ಸ್ವ್ಯಾಬ್ ಟೆಸ್ಟ್ ಆಯಿತು. ಒಬ್ರಿಗೆ 20, ಒಬ್ರಿಗೆ 25ನೇ ತಾರೀಕು. ನೋಡಿ, ಜೂನ್ 30ನೇ ತಾರೀಕು ಪೊಲೀಸ್ ಪೇದೆಗೆ ಪಾಸಿಟಿವ್ ಇರುವಂತದ್ರ ಬಗ್ಗೆ ದೃಢಪಡಿಸಿರೋ ಅಧಿಕಾರಿಗಳು. ಜೂನ್ 30ಕ್ಕೆ ರಿಸಲ್ಟ್ ಬಂತು, ನೋಡಿ ನಿಮ್ಮಿಬ್ಬರಿಗೂ ಕೂಡ ಪಾಸಿಟಿವ್ ಇದೆ ಅಂತ. ಮತ್ತೆ ಹಜ್ ಭವನದಲ್ಲಿ 7 ದಿನ 2 ಪೇದೆಗಳಿಗೆ ಐಸೋಲೇಷನ್ ಹಾಕಿಬಿಟ್ರು.
ಜುಲೈ 7ರಂದು ನಡೆಸಿದಂಥ ಸ್ವಾಬ್ ಟೆಸ್ಟ್ನಲ್ಲಿ ನೆಗೆಟಿವ್ ಅಂತ ರಿಪೋರ್ಟ್ ಬಂತು. ಅದಾದ್ಮೇಲೆ ಏನು ಅಂತಂದ್ರೆ ಮನೆ ಕಳಿಸಿದ್ರು, ಅದಾದ್ಮೇಲೆ ಮನೇಲಿದ್ರು, ಅದಾದ್ಮೇಲೆ ಡ್ಯೂಟಿಗೆ ಹಾಜರಾಗಿದ್ರು. ಡ್ಯೂಟಿಗೆ ಹಾಜರಾದ್ಮೇಲೆ ಮತ್ತೊಂದ್ಸರಿ ಸ್ವಾಬ್ ಟೆಸ್ಟಿಗೆ ಹೋದ್ರು, ಸ್ವಾಬ್ ಟೆಸ್ಟ್ ರಿಪೋರ್ಟ್ ಬಂತು, ಮತ್ತೊಂದ್ಸರಿ ಪಾಸಿಟಿವ್ ಅಂತ ಬಂದ್ಬಿಟ್ರೆ ಗತಿ ಏನಾಗಬೇಕು? ಸೊ ಹಿಂಗೆ ಯಾವ್ಯಾವ ರೀತಿ ಬೇಕಾದರೂ ಕೂಡ ಅಪಾಯಗಳು ಬರ್ಬೋದು, ಗಮನಿಸಬೇಕಾದಂಥ ಸಂಗತಿ ಅದು. ಸೊ ಹಂಗಾಗಿ ಬಹಳ ಹುಷಾರಾಗಿರಿ. ನಾಳೆ ಏನು ಬೇಕಾದರೂ ಆಗ್ಬೋದು. ಯಾಕಂದ್ರೆ ನಮ್ಮ ಆರೋಗ್ಯಕ್ಕೆ ನಾವೇ ಜವಾಬ್ದಾರರು, ಅದನ್ನು ಅರ್ಥ ಮಾಡ್ಕೋಬೇಕು. ಈಗ ಪಾಪ ಇಬ್ಬರು ಪೇದೆಗಳಿಗೂ ಕೂಡ KC ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇಬ್ಬರು ಪೇದೆಗಳಿಗೆ, ಕಾನ್ಸ್ಟೇಬಲ್ಗಳಿಗೆ 2 ಬಾರಿ ಬಂದು ಒಕ್ಕರಿಸ್ತು. ಇದಾದ್ಮೇಲೆ ಏನಂತಂದ್ರೆ ಈಗ ಇಬ್ಬರು ಪೇದೆಗಳಿಗೂ ಕೂಡ ಹೋಮ್ ಐಸೋಲೇಷನ್. ಬೆಂಗಳೂರಿನ ಇಬ್ಬರು ಪೊಲೀಸ್ ಸಿಬ್ಬಂದಿಗೆ 2 ಬಾರಿ ಕೊರೋನಾ ಬಂದಿದೆ. ಬಂತು ಹೋಯ್ತು ಪ್ರಶ್ನೆ ಅಲ್ಲ ಇದು. ಬಂದಾದ್ಮೇಲಿಂದ ಆಗುವಂತಹ ಪರಿಣಾಮಗಳಿದೆಯಲ್ಲ, ಆ ಪರಿಣಾಮಗಳ ಬಗ್ಗೆ ನಾವು ಬಹಳ ಸೀರಿಯಸ್ ಆಗಿ ನಾವು ಯೋಚನೆ ಮಾಡಲೇಬೇಕು. ಏನೋ ಬಂತಪ್ಪ, ಏನೋ ಹೋಯ್ತಪ್ಪ ಆಗಲ್ಲ. ನೋಡಿ, ಆ ಪೊಲೀಸ್ ಪೇದೆಗಳಿಗೆ ಮೊದಲೊಂದ್ಸರಿ ಪರೀಕ್ಷೆ ಮಾಡಿಸಿದ್ರು. ಅದಾದ್ಮೇಲೆ ಏನು ಅಂತಂದ್ರೆ 2ನೇ ಬಾರಿ ಪರೀಕ್ಷೆ ಆಯಿತು, ಪಾಸಿಟಿವ್ ಆಯಿತು. ಪಾಸಿಟಿವ್ ಬಂದಾದ್ಮೇಲೆ ಪಾಪ ಅವ್ರನ್ನ ಆಸ್ಪತ್ರೆ ಸೇರಿಸಿದ್ರು. ಹಜ್ಭವನದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಆಯಿತು. ಟ್ರೀಟ್ಮೆಂಟ್ ಆದಮೇಲೆ ಒಂದು ಸ್ವಲ್ಪ ದಿನಗಳ ನಂತರ ಅವ್ರಿಗೆ ನೆಗೆಟಿವ್ ಬಂತು. ನೆಗೆಟಿವ್ ಬಂದ ತಕ್ಷಣ ವೈದ್ಯರು ಅವ್ರನ್ನ ಮನೆ ಕಳಿಸಿದ್ರು. ಮನೆಯಲ್ಲಿ ಐಸೋಲೇಷನಲ್ಲಿ ಇದ್ರು ಆ ಪೇದೆಗಳು. ಅದಾದ್ಮೇಲೆ ಒಂದು ಸ್ವಲ್ಪ ದಿವಸದ ನಂತರ ಅವರು ಡ್ಯೂಟಿಗೂ ಕೂಡ ಹಾಜರಾದರು. 2 ಜನಕ್ಕೆ ಹಚ್ಚಿದ್ರೋ ಗೊತ್ತಿಲ್ಲ. ಮತ್ತೆ 25ನೇ ತಾರೀಕು ಪರೀಕ್ಷೆ ಮಾಡಿಸಿದಂಥ ಸಂದರ್ಭದಲ್ಲಿ 30ನೇ ತಾರೀಕು ರಿಸಲ್ಟ್ ಬರುತ್ತೆ. ಇಬ್ಬರಿಗೂ ಕೂಡ ಪಾಸಿಟಿವ್. ಮತ್ತೆ ತಿರುಗಾ ಕರ್ಕೊಂಡೋಗಿ ಅವ್ರನ್ನ ಹಜ್ಭವನದಲ್ಲಿ ಸೇರಿಸಿ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಅದಾದ್ಮೇಲೆ ಈಗ ಐಸೋಲೇಷನ್ನಲ್ಲಿ ಇಡಲಾಗಿದೆ. ಸೊ ಹಿಂಗಾಗ್ಬಿಟ್ರೆ ಗತಿ ಏನು? ಬಂತು ಹೋಯ್ತು ಅಂತಲ್ಲ, ಏನೇನು ಎಡವಟ್ಟುಗಳು ಮಾಡುತ್ತೆ, ಹಾಗಾದರೆ ದೇಹದ ಮೇಲೆ ಇದರ ಪರಿಣಾಮಗಳು ಏನೇನಾಗುತ್ತೆ ಅನ್ನುವಂಥದ್ದು ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಸಾಕಷ್ಟು ವಿವರಗಳನ್ನು ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ತಜ್ಞ ವೈದ್ಯರ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ ಡಾಕ್ಟರ್ ಸತೀಶ್, ತಜ್ಞ ವೈದ್ಯರು, ನಿಮಗೆಲ್ಲ ಪರಿಚಿತರು, ಖ್ಯಾತ ಶ್ವಾಸಕೋಶ ತಜ್ಞರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಡಾಕ್ಟರ್ ಪವನ್ ವೈದ್ಯರು, ಖ್ಯಾತ ವೈದ್ಯರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಇಬ್ಬರ ಜೊತೆಗೆ ನಾನು ಸಾಕಷ್ಟು ಚರ್ಚೆ ಮಾಡ್ತೀನಿ. ಇದು ಮತ್ತೆ ಬಂದಂಥ ಸಂದರ್ಭದಲ್ಲಿ ಏನಾಗಬಹುದು ಅನ್ನುವಂಥದ್ದು, ಇದರ ಪರಿಣಾಮಗಳು ಏನಾಗುತ್ತೆ ಅನ್ನುವಂಥದ್ದು, ಇದೆಲ್ಲದರ ಜೊತೆಗೆ ಇಬ್ಬರು ಪೊಲೀಸ್ ಪೇದೆಗಳಿಗೆ ಹೆಂಗೆ ಬಂದು ಒಕ್ಕರಿಸ್ತು 2ನೇ ಬಾರಿ ಅನ್ನೋದನ್ನು ಹೇಳಿದ್ವಿ. ಇನ್ನು 27-28ನೇ ವಯಸ್ಸಿನ ಇಬ್ಬರು ಸೋಂಕಿತರಿಗೆ 2 ಬಾರಿ ಕೊರೋನಾ ಅಟ್ಯಾಕ್ ಆಗಿದೆ. ಜ್ವರ ಮತ್ತು ಕೆಮ್ಮಿನಿಂದ ಬಳಲ್ತಾ ಇದ್ದಂಥ ಇಬ್ಬರು ಯುವಕರು, ಆ ಇಬ್ಬರು ಯುವಕರಿಗೆ 2 ಬಾರಿ ಕೊರೋನಾ ಅಟ್ಯಾಕ್ ಆಗಿದೆ. ನೋಡಿ, ಅದನ್ನೇ ಹೇಳದ್ ನಾನು, ಯಾವುದೇ ಕಾರಣಕ್ಕೂ ಕೂಡ ಮೈ ಮರಿಬಾರ್ದು. ಮೈ ಮರೆತರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸಾಕಷ್ಟು ಸಂದರ್ಭಗಳಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಗಮನ ಸೆಳೆದಿದ್ದೀವಿ, ಸಾಕಷ್ಟು ಕಾರ್ಯಕ್ರಮಗಳನ್ನು ತೋರಿಸಿದ್ದೀವಿ. ಆದರೂ ಕೂಡ ಒಂದಷ್ಟು ಜಾಗೃತಿ ನಮ್ಮಲ್ಲಿ 2 ಕ್ಯಾಟಗರಿ ಜನರಿರುವಂಥದ್ದು. ಒಂದು ಅತಿಯಾದ ಜಾಗೃತಿ, ಇನ್ನೊಂದು ಜಾಗೃತಿ ಎನ್ನುವಂಥದ್ದು ನಿಲ್. ಹಿಂಗಾಗಿದೆ. 5 ದಿನ ಚಿಕಿತ್ಸೆ ಪಡೆದು ಪಾಪ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ರು ಯುವಕರು. ಆ ಡಿಸ್ಚಾರ್ಜ್ ಆದಂಥ ಯುವಕರಿಗೆ ಮತ್ತೆ 2ನೇ ಬಾರಿ ಕೊರೋನಾ ಅಟ್ಯಾಕ್ ಆಯಿತು. ಜುಲೈ 7ನೇ ತಾರೀಕು ಇಬ್ಬರಿಗೂ ಕೂಡ ನೆಗೆಟಿವ್ ಬಂತು. ನೆಗೆಟಿವ್ ಬಂದ ತಕ್ಷಣ ಡಾಕ್ಟರ್ಗಳು ಇಟ್ಕೊಂಡು ಏನು ಮಾಡ್ತಾರೆ ಪಾಪ, ಹೀಗಾಗಿ ಅವ್ರನ್ನ ಮನೆ ಕಳಿಸಿದ್ರು. ಸ್ವಲ್ಪ ದಿನಗಳ ಕಾಲ ಮನೆಯಲ್ಲೇ ಇಬ್ಬರಿಗೂ ಐಸೋಲೇಷನ್ ಮಾಡಲಾಯಿತು. ಆ ಐಸೋಲೇಷನ್ನಲ್ಲಿ ಇದ್ರು ಇಬ್ರು ಕೂಡ. ನಂತರ ಹೆಂಗಾದ್ರೂ ನೋಡೋಣ ಅಂತೇಳಿ ಮತ್ತೊಮ್ಮೆ ಕೋವಿಡ್ ಪರೀಕ್ಷೆ ಮಾಡಿಸಿದ್ರೆ ಇಬ್ಬರಿಗೂ ಪಾಸಿಟಿವ್. ಏನ್ ಮಾಡ್ತೀರಿ? 27 ಮತ್ತು 28ನೇ ವಯಸ್ಸಿನ ಇಬ್ರು, ಅಂದ್ರೆ ಬರೀ ವಯಸ್ಸಾದವರಿಗೆ ಮಾತ್ರ ಬರುತ್ತೆ, ಮಕ್ಕಳಿಗೆ ಬರೋದೇ ಇಲ್ಲ, ಅಥವಾ ಈ ವಯಸ್ಕರಿಗೆ ಬರಲ್ಲ, ಯುವಕರಿಗೆ ಆ ಥರದ್ದೇನೂ ಇಲ್ಲ. ಇವರಿಗೆ ಲಕ್ಷಣಗಳಿತ್ತು. ಜ್ವರ ಮತ್ತು ಕೆಮ್ಮಿನಿಂದ ಬಳಲ್ತಾ ಇದ್ದಂಥ ಇಬ್ಬರು ಯುವಕರು ಮೊದಲು ಪರೀಕ್ಷೆ ಮಾಡಿಸ್ಕೊಂಡ್ರು. ಪರೀಕ್ಷೆ ಮಾಡಿಸಿದ ನಂತರ ಅವರಿಗೆ ಪಾಸಿಟಿವ್ ಬಂತು. ಪಾಸಿಟಿವ್ ಬಂದ ತಕ್ಷಣ ಟ್ರೀಟ್ಮೆಂಟ್ ತಗೊಂಡ್ರು. ಟ್ರೀಟ್ಮೆಂಟ್ ಆದಮೇಲೆ ಅವರು ಆಸ್ಪತ್ರೆಯಿಂದ ಬಿಡುಗಡೆ ಆದರು. ಆಸ್ಪತ್ರೆಯಿಂದ ಬಿಡುಗಡೆ ಆದಮೇಲೆ ಮತ್ತೆ ಅವ್ರನ್ನ ಈ ಹೋಮ್ ಐಸೋಲೇಷನ್ಗೆ ಹೇಳಿದರು. ಹೋಮ್ ಐಸೋಲೇಷನ್ನಲ್ಲಿ ಈ ಹುಡುಗರುಗಳು ಇದ್ದರು. ಇದಾದ ಮತ್ತೊಂದು ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಪರೀಕ್ಷೆ ಮಾಡಿಸ್ಕೊಂಡ್ರು. ಪರೀಕ್ಷೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಇವರಿಗೆ ಪಾಸಿಟಿವ್ ಬಂತು. ಮತ್ತೆ ಜ್ವರ, ಕೆಮ್ಮು ಎಲ್ಲವೂ ಕೂಡ ಶುರುವಾಯಿತು. ಅಂದರೆ ನಾನು ಅದಕ್ಕೆ ಹೇಳುವಂಥದ್ದು, ಮೊದಲು ಬಂತು ಆಮೇಲೆ ಹೋಯಿತು. ಮೊದಲು ಲಕ್ಷಣಗಳೇ ಇರಲಿಲ್ಲ. ಮೊದಲು ನಮ್ಮಲ್ಲೊಂದು ಮನೋಭಾವನೆ ನಾವೆಲ್ಲ ಕೇಳ್ತಾ ಇದ್ವಿ, ಯಾರಿಗೆ ಬಂದರೂ ನಮಗೆ ಬರಲ್ಲ ರೀ, ಯಾಕಂದ್ರೆ ನಮ್ಮ ಜೀನೇ ಬೇರೆ ಅನ್ನುವಂಥ ಒಂದು ಮನೋಭಾವನೆ. ಅದೇನೋ ವಿಚಿತ್ರವಾದಂಥ ಒಂದು ಕಾನ್ಫಿಡೆನ್ಸ್ ಅಪ್ಪ ಇರಬೇಕು. ಆದರೆ ಅತಿಯಾದಂಥ ಆತ್ಮವಿಶ್ವಾಸಗಳು ಕೂಡ ಒಂದ್ಸರಿ ಎಡವಟ್ಟು ಮಾಡ್ತವೆ ಅಂತ ನಮ್ಮ ಜನಗಳು ಹಾಗೆ ಅಂದ್ಕೋತಾ ಇದ್ರು. ಇದು ಬಿಡಿ, ರಾಜಕಾರಣಿಗಳು ಕೂಡ ಹಾಗೆ ಮಾತಾಡಿದ್ರು, ಏನೊಂದು ಪ್ಯಾರಾಸಿಟಮಾಲ್ ಹಾಕೊಂಡ್ರೆ ಹೋಗ್ಬಿಡುತ್ತೆ, ಏನು ಮಹಾ ಅನ್ನುವಂಥ ಮಾತು. ಹಾಗಾದರೆ ಪಾಪ ಈ ಅಮೆರಿಕದಲ್ಲಿ ಬೇರೆ ಬೇರೆ ಮುಂದುವರೆದಂಥ ರಾಷ್ಟ್ರಗಳಲ್ಲಿ ಪ್ಯಾರಾಸಿಟಮಾಲ್ ಇಲ್ಲದೇ ಜನ ಸಾಯ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಈ ರೀತಿ ಮನೋಭಾವನೆಗಳಿದ್ರೆ ಏನಾಗುತ್ತೆ? ನಮ್ಮಂಗೆ ತಾನೆ, ಜನರು ಹೆಂಗೋ ಜನಪ್ರತಿನಿಧಿಗಳು ಹಂಗೆ ತಾನೆ, ಹಿಂಗೆ ಜನರಲ್ಲೂ ಕೂಡ ಇದೇ ಮನೋಭಾವನೆ. ನಮ್ದು ಒಂದು ಮನೋಭಾವನೆ ಇದೇನು ಅಂತಂದ್ರೆ, ಪಕ್ಕದ ಮನೆಗೆ ಹಾವು ಬಂದರೂ ಕೂಡ ನಮ್ಮ ಮನೆಗೆ ಬರಲ್ಲ, ನಮಗೆ ಕಚ್ಚಲ್ಲ ಅನ್ನುವಂಥ ಒಂದು ಮನೋಭಾವನೆ. ಹಾಗಾಗಿ ನಾವು ಬಿಂದಾಸಾಗಿರ್ತೀವಿ.
ಅದರ ಪರಿಣಾಮಗಳನ್ನು ಈಗ ನೋಡ್ತಾ ಇದ್ದೀವಿ. ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಈಗ ನೋಡಿ ಮತ್ತೊಂದು ಈಗ ಆಘಾತಕಾರಿ ಸುದ್ದಿ ಬಂದಿರುವಂಥದ್ದು. ಒಂದು ಸರಿ ಬಂದು ನಾವು ಟ್ರೀಟ್ಮೆಂಟ್ ತಗೊಂಡು ಸರಿಯಾದವಪ್ಪ ನಾವೇನು ಆರಾಮಾಗಿರ್ಬೋದು ಬಿಂದಾಸಾಗಿರ್ಬೋದು ಅಂತ ನೀವೇನಾದರೂ ಹೊರಟ್ರೆ ಮತ್ತೊಂದು ಸರಿ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳಿದೆ. ಒಂದು ಸರಿ ಬಂದಿರುವಂಥದ್ದು ಮತ್ತೊಂದು ಸರಿ ಬಂದಂಥ ಸಂದರ್ಭದಲ್ಲಿ ಅದರ ಸ್ವರೂಪ ಬಹಳ ತೀವ್ರವಾಗಿರಬಹುದು, ಬಹಳ ಸೀರಿಯಸ್ ಆಗಿರಬಹುದು. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಡಾಕ್ಟರ್ ಪವನ್ ಕುಮಾರ್, ಪ್ರೊಫೆಸರ್ ಇನ್ ಮೆಡಿಸಿನ್, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ಪವನ್, ನಾವು ಮಾತಾಡ್ತಾ ಇದ್ವಿ ಏನು ಅಂತಂದ್ರೆ ಒಂದು ಸರಿ ಬಂದಂಥವ್ರಿಗೆ ಇನ್ನೊಂದು ಸರಿ ಬರಲ್ಲ ಅನ್ನುವಂಥ ಮಾತಿತ್ತು. ಯಾಕಂದ್ರೆ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ರೋಗ ಬರಲ್ಲ ಅಂತ. ಈಗ ಏನೇನು ಲೆಕ್ಕಾಚಾರಗಳಿದೆಯಲ್ಲ ಪವನ್, ಎಲ್ಲವೂ ಕೂಡ ಸುಳ್ಳಾಗಿದೆ ಲೆಕ್ಕಾಚಾರಗಳು. ಮತ್ತೊಂದು ಸರಿ ಬರ್ಬೋದು, ಮಗದೊಂದು ಸರಿ ಬರ್ಬೋದು. ಬಂದಂಥ ಸಂದರ್ಭದಲ್ಲಿ ಮೊದಲು ಬಂತಲ್ಲ ಅದಕ್ಕಿಂತಲೂ ಕೂಡ ತೀವ್ರವಾಗಿರಬಹುದು ರೋಗದ ಲಕ್ಷಣಗಳು ಅಂತ. ಏನಂತೀರಿ? ರಂಗನಾಥ್ ಸರ್, ಇದು ತುಂಬಾ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ಯಾಕೆಂತಂದ್ರೆ ಇಲ್ಲಿ ಯಾರೇ ಒಂದು ಕಾನ್ಫಿಡೆಂಟ್ ಆಗಿ ಈ ವೈರಸ್ ಬಗ್ಗೆ ನನಗೆ ಗೊತ್ತು, ಇದು ಹೀಗೆ ಇರುತ್ತೆ, ಹೀಗೆ ಆಗುತ್ತೆ, ಇದು ಬರೋಲ್ಲ ಬರುತ್ತೆ ಅಂತ ಈವರೆಗೂ ಪ್ರಪಂಚದಲ್ಲಿ ಯಾರು ಕೂಡ ಪ್ರೆಡಿಕ್ಟ್ ಮಾಡಕ್ ಆಗ್ತಾ ಇಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ WHO ಇರ್ಬೋದು, ಅಥವಾ CDC ಇರ್ಬೋದು, ಅಥವಾ ನಮ್ಮ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಇರ್ಬೋದು, ICMR ಇರ್ಬೋದು. ನೀವು ನೋಡಿ ಗೈಡ್ ಲೈನ್ಸ್ ಮೋಸ್ಟ್ ಪ್ರಾಬಲಿ ನಮ್ಗೆ ಲಾಸ್ಟ್ 50 ವರ್ಷಗಳಲ್ಲಿ ಕೂಡ ಯಾವ ಡಿಸೀಸ್ಗೂ ಕೂಡ ಇಷ್ಟು ಸಾರಿ ಗೈಡ್ ಲೈನ್ಸ್ ಚೇಂಜ್ ಆಗಿರೋದು ಯಾರು ಕೂಡ ನೋಡೇ ಇಲ್ಲ. ಸೊ ಇದು ಒಂಥರ ನಾವೆಲ್ ಕೊರೋನಾ ವೈರಸ್, ಒಂಥರ ನಾಟೋರಿಯಸ್ ವೈರಸ್ ಅಂತಂದ್ರೆ ತಪ್ಪಾಗಲ್ಲ. ಅದಕ್ಕೋಸ್ಕರನೇ ಇದು ಇಷ್ಟೊಂದು ಪ್ಯಾಂಡಮಿಕ್ ಆಗಿ ಇಡೀ ಪ್ರಪಂಚದ ಎಲ್ಲಾ ಕಡೆ ಹರಡಿದೆ. ಯಾಕಂದ್ರೆ ಇದು ಕ್ಷಣ ಕ್ಷಣಕ್ಕೂ ಇದರ ಸ್ವರೂಪನ ಬದಲಾಯಿಸ್ಕೊತಾ ಹೋಗ್ತಾ ಇದೆ. ಅಂದ್ರೆ ಮ್ಯೂಟೇಷನ್ಸ್ ಆಗ್ತಾ ಇದೆ. ಈ ಮ್ಯೂಟೇಷನ್ಸ್ ಆಗ್ತಾ ಇರೋದ್ರಿಂದ ಈ ವೈರಸ್ ಜಾಡಿ ಹಿಡಿಯೋದೇ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಪ್ರತಿಯೊಂದು ದೇಶದಲ್ಲೂ ಕೂಡ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ, ನಮ್ಮ ದೇಶಕ್ಕೆ ಬಂದ್ರೆ ಹಾಗೆ ಪ್ರತಿಯೊಂದು ನಗರಗಳಲ್ಲೂ ಕೂಡ ಒಂಥರ ಡಿಫ್ರೆಂಟ್ ಆಗಿ ಇದು ವರ್ತಿಸ್ತಾ ಹೋಗ್ತಾ ಇದೆ. ಈಗ ನೀವು ಇದು ಕೇಳಿದಾಗೆ, ಈಗ ಒಂದು ಸಲ ಕೊರೋನಾ ಬಂದ್ಮೇಲೆ ನಮ್ಗೆ ನೆಕ್ಸ್ಟ್ ಬರುತ್ತಾ ಇಲ್ವಾ ಅಥವಾ ಬರೋದೇ ಇಲ್ಲ, ಸೊ ಇವೆಲ್ಲಾನು ಸ್ವಲ್ಪ ಡೌಟ್ಗಳಿದ್ವು. ಇದನ್ನ ನಾವು ತಿಳ್ಕೊಬೇಕಾದ್ರೆ ಕೆಲವೊಂದು ಬೇಸಿಕ್ಸ್ ತಿಳ್ಕೊಬೇಕಾಗತ್ತೆ. ಅಂದ್ರೆ ಈ ಕೊರೋನಾ ವೈರಸ್ ಯಾವ ರೀತಿ ಇದು ಮಾಡುತ್ತೆ ಅಂತ. ನಮ್ಗೆ ಈವರೆಗೂ ಗೊತ್ತಿರೋ ಹಾಗೆ ಇದು ಕೊರೋನಾ ವೈರಸ್ ನ ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಏನ್ ಹೇಳ್ತೀವಿ 28 ದಿವಸಗಳ ಕಾಲ ಇದೆ. ಆದ್ರೆ ಸುಮಾರು ಜನಕ್ಕೆ 5 ರಿಂದ 7 ದಿವಸಗಳ ಕಾಲ ಇದಕ್ಕೆ ರೋಗ ಏನೇನು ಇರುತ್ತೆ ಈ ಸಿಂಪ್ಟಮ್ಸ್ ಆಗ್ಲೇ ಕಾಣಿಸ್ಕೊಳ್ಳುತ್ತೆ. ಬಟ್ ಕೆಲವರಿಗೆ 14 ದಿವಸದ ಒಳಗಡೆ ಏನಾದ್ರೂ ಇದ್ರೂ ಕಾಣಿಸ್ಕೊಳ್ಳುತ್ತೆ. ಇದು ಯೂಶಲ್ ಆಗುವಂತದ್ದು. ಬಟ್ ಸಾಕಷ್ಟು ಜನಕ್ಕೆ ಆಗ ಬರುತ್ತೆ. ಬಟ್ ಬಂದ ಆದ್ಮೇಲೆ ನಮ್ಗೆ ಈವರೆಗೂ ಏನಿತ್ತು, ಆಂಟಿಬಾಡೀಸ್ ನಮ್ಮ ದೇಹದಲ್ಲಿ, ಅಂದ್ರೆ ಈ ರೋಗ ಪ್ರತಿನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಒಂದು ಸಲ ನಮ್ಗೆ ರೋಗ ನಿರೋಧಕ ಶಕ್ತಿ ಪ್ರೊಡ್ಯೂಸ್ ಆದ್ರೆ ಮುಂದೆ ಯಾವತ್ತೂ ಬರೋದಿಲ್ಲ ಅನ್ನೋ ಒಂದು ಫೀಲಿಂಗ್ ಇತ್ತು. ಆದ್ರೆ ಸಾಕಷ್ಟು ಸ್ಟಡಿಗಳು ನಡೆದಿದೆ ಇದ್ರ ಬಗ್ಗೆ. ಇದರಲ್ಲಿ ಒಂದು ಈಗ ಸಿಂಪ್ಟಮ್ಯಾಟಿಕ್ ಪೇಷಂಟ್ಗೆ ಒಂದು ಸಲ ಅಂದ್ರೆ ಸಿಂಪ್ಟಮ್ಸ್ ಬಂದು ಈ COVID-19 ಪಾಸಿಟಿವ್ ಆಗಿ ಅವನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಏನಾದ್ರೂ ಪ್ರೊಡ್ಯೂಸ್ ಆಗಿದ್ರೆ ಸೊ ಮುಂದೆ ಯಾವ ರೀತಿ ವರ್ತಿಸ್ತಾನೆ, ಅವನಿಗೆ ಲೈಫ್ ಲಾಂಗ್ ಬರಲ್ವಾ ಇಲ್ಲ, ಅದನ್ನು ಸ್ಟಡಿ ಮಾಡಿದ್ದಾರೆ. ಇದು ಯೂಶಲಿ ಏನಾಗುತ್ತೆ, ಈ ಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್ ಅಲ್ಲಿ ಒಂದ್ಸಲ ಇಮ್ಯುನಿಟಿ ಡೆವಲಪ್ ಆದಾಗ ಆ ಇಮ್ಯುನಿಟಿ ಜಾಸ್ತಿ ದಿವಸ ಇರುತ್ತೆ, ಅಂದ್ರೆ ಅಷ್ಟು ಬೇಗ ಕ್ಷೀಣಿಸಲ್ಲ. ಸೊ ಅವನಿಗೆ ನೆಕ್ಸ್ಟ್ ಇನ್ನೊಂದ್ಸಲ ಏನಾದ್ರು ಮತ್ತೆ ರೋಗ ಬಂದ್ರೂ ಕೂಡ 28 ದಿವಸಗಳ ಆದ ಮೇಲೆ ಬರುವಂತ ಚಾನ್ಸಸ್ ಇರುತ್ತೆ. ಬಂದ್ರೂ ಕೂಡ ಸ್ವಲ್ಪ ಕಮ್ಮಿ ಸ್ವರೂಪದಲ್ಲಿ ಇರುತ್ತೆ, ಅಂದ್ರೆ ಅಷ್ಟು ಸಿವಿಯರ್ ಆಗೋದಿಲ್ಲ. ಅಂದ್ರೆ ಮುಂಚೆ ಏನ್ ಬಂದಿರುತ್ತೆ ರೋಗ ಅದಕ್ಕಿಂತ ಸ್ವಲ್ಪ ಕಮ್ಮಿ ಸ್ವರೂಪದಲ್ಲಿ ಬರುತ್ತೆ. ಇನ್ನೊಂದು ನಾವು ತಗೊಂಡ್ರೆ ಈಗ ಎಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್. ಈ ಎಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್ ಅಂದ್ರೆ ಯಾವುದೇ ತರವಾದ ಈ ರೋಗ ಲಕ್ಷಣಗಳೇ ಇರೋದಿಲ್ಲ. ಸೊ ಇವರು ಪಾಸಿಟಿವ್ ಇರ್ತಾರೆ ಆದ್ರೆ ರೋಗ ಲಕ್ಷಣ ಇರೋದಿಲ್ಲ. ಸೊ ಇವರು ಕೂಡ ನೆಕ್ಸ್ಟ್ ಕ್ಯೂರ್ ಆಗ್ಬಿಡ್ತಾರೆ, ನೆಗೆಟಿವ್ ಬರುತ್ತೆ. ಬಟ್ ಮುಂದೆ ಯಾವಾಗ್ಲಾದ್ರೂ ಬರುತ್ತಾ ನೋಡಿ, ಈಗ ಚೈನಾದಲ್ಲಿ ಕೆಲವೊಂದು ಸ್ಟಡಿಯನ್ನ ಮಾಡಿದ್ದಾರೆ, ಪಬ್ಲಿಷ್ ಮಾಡಿದ್ದಾರೆ. ಹಾಗೆ ಜಪಾನ್ ಅಲ್ಲೂ ಇದೆ, ಯುರೋಪ್ ಅಲ್ಲೂ ಕೆಲವೊಂದು ಸ್ಟಡಿಗಳನ್ನ ಪಬ್ಲಿಷ್ ಮಾಡಿದ್ದಾರೆ. ಸೊ ಈ ಸ್ಟಡಿಗಳಲ್ಲಿ ಏನನ್ನ ನೋಡಿದ್ದಾರೆ ಅಂತಂದ್ರೆ, ಈ 20 ದಿವಸಗಳಾದ ಮೇಲೆ ಏನ್ ಈ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿರುತ್ತೆ ಅವರ ದೇಹದಲ್ಲಿ ಅದು ಕ್ಷೀಣಿಸ್ತಾ ಹೋಗುತ್ತೆ. ಇದು ಗಮನದಲ್ಲಿ ಇಟ್ಕೋಬೇಕು. ಯಾಕೆಂದ್ರೆ ಇವರು ಒಂದ್ಸಲ ನಮ್ಗೆ ಬಂತು ಮುಂದೆ ಬರೋದಿಲ್ಲ ಅನ್ನೋದಲ್ಲ. 20 ದಿವಸಗಳಾದ ಮೇಲೆ ಅವರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅವ್ರು ಮತ್ತೆ ಎಕ್ಸ್ಪೋಜರ್ಗೆ ರೆಡಿ ಆಗ್ಬಿಡ್ತಾರೆ. ಸೊ ಯಾರಿಗೆ ಮೊದಲು ರೋಗ ಬಂದಿತ್ತು ಆದ್ರೆ ಸಿಂಪ್ಟಮ್ಸ್ ಕಮ್ಮಿ ಇರುತ್ತೆ ಅವ್ರಿಗೆ ಚಾನ್ಸಸ್ ಜಾಸ್ತಿ ಈ ರೋಗ ಬರ್ತಕ್ಕಂಥದ್ದು. ಸೊ 20 ದಿನಗಳಾದ ಮೇಲೆ ಅವ್ರಿಗೆ ಮತ್ತೆ ಬರುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯಾರೇ ಆಗ್ಲಿ ಒಂದು ಸಲ ಕೊರೋನಾ ಬಂದ್ಮೇಲೆ ನಾವು ಸೇಫ್ ಅಂತ ಭಾವಿಸೋದು ತೀರಾ ತಪ್ಪಾಗುತ್ತೆ. ಹುಷಾರಾಗಿರ್ಬೇಕು. ಎಸ್ ಸರ್ ಪವನ್ ಜಿ, ನಾನು ಇನ್ನಷ್ಟು ನಿಮ್ ಜೊತೆಗೆ ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಡಾಕ್ಟರ್ ಸತೀಶ್ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ, ಅವ್ರ ಜೊತೆಗೂ ಕೂಡ ಮಾತಾಡ್ತೀನಿ. ಜೊತೆಗೆ ಜಯದೇವ ಆಸ್ಪತ್ರೆಯ ನಿರ್ದೇಶಕರು ಡಾಕ್ಟರ್ ಮಂಜುನಾಥ್ ಅವ್ರನ್ನು ಕೂಡ ನಾವು ಸಂಪರ್ಕ ಮಾಡ್ತೀವಿ, ಅವ್ರ ಜೊತೆಗೂ ಕೂಡ ಮಾತಾಡೋಣ. ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಅಂದ್ರೆ ನಾವು ಒಂದಿಷ್ಟು ವಿಷಯಗಳನ್ನು ಕಲೆಕ್ಟ್ ಮಾಡಿದೀವಿ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಘಟನಾವಳಿಗಳಾಗಿದೆ. ಇದೆಲ್ಲದರ ಬಗ್ಗೆ ಡಾಕ್ಟರ್ ಸತೀಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆಗೂ ಕೂಡ ನಾನು ಮಾತಾಡ್ತೀನಿ. ಈ ವಿಚಾರ ಸಂಬಂಧಪಟ್ಟಂಗೆ ಬೆಂಗಳೂರು ಮಾತ್ರ ಅಲ್ಲ, ಜಿಲ್ಲೆಗಳಲ್ಲೂ ಕೂಡ 2 ಬಾರಿ
ಕೊರೋನಾ ಬಂದಿರುವಂತಹ ಉದಾಹರಣೆಗಳಿದೆ. ಹಳ್ಳಿಗಳಲ್ಲೂ ಕೂಡ ಎರಡನೇ ಅಟ್ಯಾಕ್ ಆಗಿದೆ. ಹಾಗಾದ್ರೆ ಅದರ ಪರಿಣಾಮ ಹೇಗಿದೆ? ಸೊ ಇದರ ಬಗ್ಗೆನೂ ಕೂಡ ನಾವು ವಿವರಗಳನ್ನು ಕೊಡ್ತೀವಿ. ರಾಜ್ಯಾದ್ಯಂತ ಸಂಗ್ರಹಿಸಿದ ಮಾಹಿತಿಯನ್ನ ಇವತ್ತು TV9 ನಿಮ್ಮ ಮುಂದೆ ಇಡ್ತಾ ಇದೆ. ಸೊ ಇದೆಲ್ಲದಕ್ಕೆ ಸಂಬಂಧಪಟ್ಟಂಗೆ ನಾವು ಡಾಕ್ಟರ್ ಸತೀಶ್ ಅವರ ಹತ್ರ, ಡಾಕ್ಟರ್ ಪವನ್ ಅವರ ಹತ್ರ ಹೆಚ್ಚಿನ ವಿವರಗಳನ್ನ ಪಡಿತೀವಿ. ಕರ್ನಾಟಕ ಎಂದೂ ಕೂಡ ಕಂಡು ಕೇಳಿರಿಯದ ಹಲವಾರು ಸಂಗತಿಗಳನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಬನ್ನಿ, ಬೆಳಗಾವಿಯ ವಿವರಗಳನ್ನು ನಿಮಗೆ ಕೊಡಲೇಬೇಕು. ಬೆಳಗಾವಿನಲ್ಲೂ ಕೂಡ ಇದೇ ರೀತಿಯ ಘಟನಾವಳಿಗಳಾಗಿರುವಂಥದ್ದು. ಅಂದರೆ ಒಬ್ಬರಿಗೆ ಬಂದು ಹೋಗಿ ಮತ್ತೆ ಬಂದಿರುವಂಥ ಉದಾಹರಣೆ. ಬೆಳಗಾವಿನಲ್ಲಿ ಗುಣಮುಖ ಆಗಿದ್ದ ವ್ಯಕ್ತಿ, ಆ ಗುಣಮುಖನಾದಂಥ ವ್ಯಕ್ತಿ ಮತ್ತೆ ಪಾಸಿಟಿವ್ ಆದ. ಎರಡನೇ ಬಾರಿ ಆತನಿಗೆ ಅಟ್ಯಾಕ್ ಆಯಿತು. ಪಾಸಿಟಿವ್ ಬಂದು ಆತ ಹುಷಾರಾದ ಮೇಲೆ ಇನ್ನೇನು ಸರಿಯಾದ ಬಿಡಿ ಅಂತ ಕೆಲಸ ಕಾರ್ಯಗಳಿಗೆ ಶುರು ಮಾಡ್ಕೊಳ್ತಿದ್ದಂಗೆ ಮತ್ತೊಂದು ಸರಿ ಅಟ್ಯಾಕ್ ಆಗಿರುವಂಥದ್ದು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದ ನಿವಾಸಿ ಈತ. ಈ ವ್ಯಕ್ತಿಗೆ ಎರಡನೇ ಬಾರಿ ಮತ್ತೆ ಸೋಂಕು ತಗುಲಿತು. ತಬ್ಲೀಗ್ ಜಮಾತ್ಗೂ ಕೂಡ ಹೋಗಿ ಬಂದಿದ್ದ. ಪ್ರಾಥಮಿಕ ಬಂದಂತ ವ್ಯಕ್ತಿಯ ಜೊತೆಗೆ ಈತ ಪ್ರಾಥಮಿಕ ಸಂಪರ್ಕದಲ್ಲಿದ್ದ ಅನ್ನುವಂಥದ್ದು. ಏಪ್ರಿಲ್ 20ನೇ ತಾರೀಕು 50 ವರ್ಷದ ವ್ಯಕ್ತಿಗೆ ಕೊರೋನಾ ಬಂದಿತ್ತು, ಹೋಯಿತು, ಮತ್ತೊಂದು ಸರಿ ಬಂತು. ಮೇ 5ನೇ ತಾರೀಕು ಗುಣಮುಖರಾಗಿ ಬಿಮ್ಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಂಥ ವ್ಯಕ್ತಿ ಈತ. ಮೇ 11ನೇ ತಾರೀಕು ಕೊರೋನಾ ಸೋಂಕು ಕಾಣಿಸ್ಕೊಂಡು ಬಿಮ್ಸ್ ಆಸ್ಪತ್ರೆಗೆ ಈತ ದಾಖಲಾಗಿದ್ದ. ಎರಡನೇ ಬಾರಿ ವಿಪರೀತವಾದಂಥ ಉಸಿರಾಟದ ಸಮಸ್ಯೆ ಇತ್ತು. ಆ ಉಸಿರಾಟದ ಸಮಸ್ಯೆ ಇದ್ದಿದ್ರಿಂದಲೇ ಈತನಿಗೆ ಕೊರೋನಾ ಪರೀಕ್ಷೆ ಆಯಿತು. ಕೊರೋನಾ ಪಾಸಿಟಿವ್ ಅನ್ನುವಂಥದ್ದು ಗೊತ್ತಾಯಿತು. ಮೇ 27ನೇ ತಾರೀಕು ತನಕ ಆಸ್ಪತ್ರೆಯಲ್ಲಿದ್ದು ಗುಣಮುಖರಾಗಿ ಆಸ್ಪತ್ರೆಯಿಂದ ಹೊರಗಡೆ ಬಂದ. ಆದರೆ ಮತ್ತೆ ಕೆಲ ದಿನಗಳ ನಂತರ ಮತ್ತೆ ಈತನಿಗೆ ಪಾಸಿಟಿವ್ ಆಗಿರುವಂಥದ್ದು. ಇದು ಗಮನಿಸಬೇಕಾದಂಥ ಸಂಗತಿ. ಅಂದರೆ ಇನ್ನೇನು ಪಾಸಿಟಿವ್ ಬಂತು, ನಮಗೇನೋ ಆಗಲ್ಲ ಅನ್ನುವಂಥ ಸಂದರ್ಭದಲ್ಲೇ ಮತ್ತೆ ಎರಡೆರಡು ಬಾರಿ ರೋಗ ಅಟ್ಯಾಕ್ ಆಗಿರುವಂಥ ಉದಾಹರಣೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಷ್ಟೇನೇ ಏನು ಅಂತಂದರೆ, ನಾವು ಯಾವುದನ್ನು ಕೂಡ ಮೈ ಮರಿಬಾರದು. ಇದು ಬೆಳಗಾವಿ ಕಥೆ. ಆದರೆ ಇನ್ನು ಕೋಲಾರದ್ದು ಇನ್ನೊಂದು ರೀತಿಯ ಕಥೆ. ಕೋಲಾರದಲ್ಲೂ ಕೂಡ ಇದೇ ರೀತಿಯ ಕೇಸ್ಗಳು ಪತ್ತೆಯಾಗಿವೆ. ಕೋಲಾರದ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ಮೊದಲ ಬಾರಿಗೆ ಕೊರೋನಾ ಬಂದು ಗುಣಮುಖ ಅದಾದ ನಂತರ ಮನೆ ಹೋಗಿ ಮತ್ತೆ ಕೆಲಸ ಕಾರ್ಯಗಳು ಶುರುವಾಗ್ತಿದ್ದಂಗೆ ಮತ್ತೊಂದು ಸರಿ ಬಂತು. ಸೋಂಕಿನಿಂದ ಬಚಾವಾದ್ವಪ್ಪ ಅಂತ ಅಂದ್ಕೊಳ್ತಿದ್ದಂಗೆ ಮತ್ತೊಂದು ಸರಿ ಇದು ಒಕ್ಕರಿಸ್ತು. ಸೋಂಕಿನಿಂದ ಗುಣಮುಖ ಆಗಿ ಕೆಲಸ ಕಾರ್ಯಗಳು ಇಟ್ಕೊಳ್ತಿದ್ದಂಗೆ ಮತ್ತೊಂದು ಸರಿ ಬಂತು. ಕಾರಣ ಏನಿರ್ಬೋದು? ದೈಹಿಕ ಸ್ಥಿತಿಗತಿಗಳ ಕಾರಣನಾ, ಅಥವಾ ಈ ವೈರಸ್ನ ಗುಣಲಕ್ಷಣಗಳೇ ಹಿಂಗ, ಅಥವಾ ಬಂದವರಿಗೆಲ್ಲರಿಗೂ ಕೂಡ ಮತ್ತೊಂದು ಸರಿ ಬಂದುಬಿಟ್ರೆ ಗತಿಯೇನು? ಈ ಒಂದು ಭಯ, ಆತಂಕ ಕೂಡ ಇದ್ದೇ ಇರುತ್ತೆ. ಅದರಲ್ಲೂ ಮಹಿಳೆಯರಿಗೆ ಬಂದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಎರಡನೇ ಬಾರಿಗೂ ಕೂಡ ಕೊರೋನಾ ಬಂದಿದೆ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಡಾಕ್ಟರ್ ಸತೀಶ್ ಜಿ ನಮ್ಮ ಜೊತೆಗಿದ್ದಾರೆ, ಶ್ವಾಸಕೋಶ ತಜ್ಞರು, ಖ್ಯಾತ ವೈದ್ಯರು. ಡಾಕ್ಟರ್ ಸತೀಶ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ಇವತ್ತಿನ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಂದರೆ ಬೇರೆ ಬೇರೆ ಭಾಗಗಳಿಂದ ಒಂದಷ್ಟು ವಿವರಗಳನ್ನು ನಾವು ಸಂಗ್ರಹ ಮಾಡಿದ್ದೀವಿ. ಒಂದು ಸರಿ ಬಂದು ಪಾಸಿಟಿವ್ ಆಗಿ ಗುಣಮುಖರಾಗಿ, ಅಂದರೆ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಹೋಮ್ ಐಸೋಲೇಷನ್ಗೆ ಹೋಗಿ, ಐಸೋಲೇಷನ್ ಆದ ನಂತರ ಮತ್ತೆ ಡ್ಯೂಟಿಗೆ ಬಂದಂಥ ಸಂದರ್ಭದಲ್ಲಿ, ಕೆಲಸ ಕಾರ್ಯಗಳಿಗೆ ಹೋದಂಥ ಸಂದರ್ಭದಲ್ಲಿ ಮತ್ತೊಂದು ಸರಿ ಏನೋ ಲಕ್ಷಣಗಳು ಕಾಣಿಸ್ಕೊಂಡು ಮತ್ತೆ ಸ್ವಾಬ್ ಟೆಸ್ಟ್ ಮಾಡಿಸಂಥ ಸಂದರ್ಭದಲ್ಲಿ ಪಾಸಿಟಿವ್ ಆಗಿದೆ. ಇದು 1-2 ಉದಾಹರಣೆಗಳಲ್ಲ. ಬೆಂಗಳೂರಿನಲ್ಲಿ ಇಬ್ಬಿಬ್ಬರು ಪೊಲೀಸರಿಗೂ ಕೂಡ ಆ ರೀತಿ ಆಗಿರುವಂಥದ್ದು ನಾವು ಕೋಲಾರದ ಘಟನಾವಳಿಗಳನ್ನು ನೋಡಿದ್ವಿ, ಜೊತೆಗೆ ಬೆಳಗಾಮಲ್ಲೂ ನೋಡಿದ್ವಿ. ನನ್ನ ಪ್ರಶ್ನೆ, ಈ ಹೋದಂಥ ಕೊರೋನಾ ಮತ್ತೆ ಮರಳಿ ಬರುತ್ತೆ ಅಂತಂದ್ರೆ ಅದಕ್ಕೆ ಕಾರಣವಾದಂಥ ಅಂಶಗಳು ಯಾವ್ಯಾವು ಡಾಕ್ಟ್ರೆ? ಓಕೆ, ನಮಸ್ತೆ ರಂಗನಾಥ್ ಅವರೇ. ಇದು ಒಂದು ಕಾಂಟ್ರವರ್ಸಿಯಲ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಈ ನೋವೆಲ್ ಕೊರೋನಾ ವೈರಸ್ ಬಗ್ಗೆ ನಾವು ತಿಳಿದಾಗೆ, ಸೊ ಇದ್ರ ಬಗ್ಗೆ ಸ್ವಲ್ಪ ಒಂದು ಮಾಹಿತಿ ನಿಮಗೆ ತಿಳಿಸ್ತೀನಿ. ಈಗ ಏನು ಅಂತಂದ್ರೆ, ಈ ವೈರಸ್ ಇನ್ಫೆಕ್ಷನ್ ಆದ್ಮೇಲೆ, ಈ ರೋಗಾಣುವಿಂದ ಈ ಕಾಯಿಲೆ ತಗುಲಿದ್ರೆ 10 ದಿವಸ ಆದ್ಮೇಲೆ ಆ ವೈರಸ್ ಅದು ದೇಹದಿಂದ ಕಂಪ್ಲೀಟ್ ಆಗಿ ಹೋಗಿರುತ್ತೆ. ಅದು ಜೀವ ಇರೋಂಥ ವೈರಸ್, ಅಂದ್ರೆ ಲೈವ್ ವೈರಸ್. ಸೊ ದೇರ್ ಆರ್ ಡೆಡ್ ಪಾರ್ಟಿಕಲ್ಸ್ ಆಫ್ ದಿಸ್ ವೈರಸ್ ಅಂತಂದ್ರೆ, ವೈರಸ್ ಅದು ಟೆಸ್ಟ್ ಮಾಡಿದಾಗ ನಾವು ಈ ಸ್ವಾಬ್ ಟೆಸ್ಟ್ ಮಾಡಿರ್ಬೋದು ಅಥವಾ ಇನ್ನೇನೋ ಟೆಸ್ಟ್ ಮಾಡಿರ್ಬೋದು, ಅದರಲ್ಲಿ ಪಾಸಿಟಿವ್ ಬರುತ್ತೆ. ಅಂದ್ರೆ ಅದು ದೇ ಆರ್ ನಾನ್ ರೆಪ್ಲಿಕೇಟಿಂಗ್, ಅಂದ್ರೆ ಅದು ಮಲ್ಟಿಪ್ಲೈ ಆಗಲ್ಲ. ಅದು ದೇ ಆರ್ ನಾನ್ ಇನ್ಫೆಕ್ಷಿಯಸ್. ಅದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದಲ್ಲ ಈ ವೈರಸ್. 10 ದಿವಸ ಆದ್ಮೇಲೆ ಇದು CDCನೂ ಹೇಳಿದೆ, ನಮ್ಮ ICMR ಹೇಳಿದೆ. ಸೊ ಇದ್ರ ಬಗ್ಗೆ ಇದನ್ನ ವೆರಿ ಕ್ಲಿಯರ್ ಆಗಿ ನಾವು ತಿಳ್ಕೊಬೇಕು. ಈಗ ಕೆಲವರಿಗೆ ಅದಕ್ಕೆ ನಾವು ಟೆಸ್ಟು ಮಾಡಲ್ಲ 10 ದಿವಸ ಆದ್ಮೇಲೆ, ಹಾಗೇನೆ ಡಿಸ್ಚಾರ್ಜ್ ಮಾಡ್ತಿರೋದು ಆಲ್ ಓವರ್ ದಿ ವರ್ಲ್ಡ್. ಬರೀ ಇಂಡಿಯಾ ಒಂದೇ ಅಲ್ಲ, ಈವನ್ ನಮ್ಮ ಅಮೆರಿಕಾದಲ್ಲೂ ಅಷ್ಟೇ,
ಆಮೇಲೆ ಕರ್ನಾಟಕದಲ್ಲೂ ಅಷ್ಟೇ ನಾವು ಡಿಸ್ಚಾರ್ಜ್ ಮಾಡುವಂತ ರೋಗಿಗಳಿಗೆ 10 ದಿವಸ ಆದ್ಮೇಲೆ ಅವ್ರಿಗೇನು ಜ್ವರ ಅದೆಲ್ಲ 24 ಗಂಟೆಯಲ್ಲಿ 48 ಗಂಟೆಯಲ್ಲಿ ಇರದೇ ಇದ್ರೆ ಅವ್ರು ಚೆನ್ನಾಗಿದ್ರೆ ಅವ್ರನ್ನ ಮನೆಗೆ ಕಳಿಸ್ತಾ ಇದೀವಿ. ಹಾಗೆ ಹೋಮ್ ಐಸೋಲೇಷನ್ ಅಷ್ಟೇ, ಮನೆಯಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತಿರೋಂಥವ್ರಿಗೆ 17 ದಿವಸಕ್ಕೆ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತಾ ಇದೀವಿ ಮನೆಯಿಂದ, ರೂಮಿಂದ ಹೊರಗಡೆ ಬರ್ಬೋದು ಅಂತ ಅವ್ರಿಗೆ ಅದನ್ನ ಒಂದು ಸೂಚನೆ ಕೊಡ್ತೀವಿ. ಯಾಕೆ ಅಂತಂದ್ರೆ ಆಮೇಲೆ ಅವರು ದೇ ಬಿಕಮ್ ನಾನ್ ಇನ್ಫೆಕ್ಷಿಯಸ್, ಒಬ್ರಿಂದ ಒಬ್ರಿಗೆ ಆ ರೋಗಾಣು ಅದು ಹರಡೋದಿಲ್ಲ. ಇದು ವೆರಿ ಕ್ಲಿಯರ್ ಸೈಂಟಿಫಿಕ್ ಇದೆ, ದೇರ್ ಇಸ್ ನೋ ಡಿಸ್ಪ್ಯೂಟ್ ಇನ್ ಇಟ್. ಕೆಲವ್ರಿಗೆ ಏನಾಗುತ್ತೆ, ನಾವು ಅದನ್ನ ಟೆಸ್ಟ್ ಮಾಡ್ತಾ ಇದ್ರೆ ಅದು 1 ವೀಕ್ ಅಂದ್ರೆ 15 ದಿವಸಕ್ಕೆ ಪಾಸಿಟಿವ್ ಬರ್ಬೋದು, ಆಮೇಲೆ ಮತ್ತೆ 21 ದಿವಸಕ್ಕೆ ಬರ್ಬೋದು ಪಾಸಿಟಿವ್, ಆಮೇಲೆ 28 ದಿವಸಕ್ಕೆ ಬರ್ಬೋದು. ಅಂದ್ರೆ ಎವ್ರಿ ವೀಕ್ ಟೆಸ್ಟ್ ಮಾಡಿದಾಗ ಅದು ಪಾಸಿಟಿವ್ ಕೆಲವರಿಗೆ, ಎಲ್ರಿಗೂ ಅಲ್ಲ, 1% ಅಥವಾ 2% ಅಷ್ಟೇನೆ ಅವ್ರಿಗೆ ಪಾಸಿಟಿವ್ ಬರ್ತಾ ಇರ್ಬೋದು. ಇದಕ್ಕೆ ಕಾರಣ ಏನು ಅಂತಂದ್ರೆ ಆ ವೈರಸ್ ಬಾಡಿಯಲ್ಲಿ ಡೆಡ್ ಪಾರ್ಟಿಕಲ್ಸ್ ಇರುತ್ತೆ. ಸೊ ಇದು ಈ ಟೆಸ್ಟ್ ಇದನ್ನ ಇಟ್ ಪಿಕ್ಸ್ ಅಪ್ ದಿಸ್ ಡೆಡ್ ಪಾರ್ಟಿಕಲ್ಸ್. ಸೊ ಇದು ನಾನ್ ಇನ್ಫೆಕ್ಟಿವ್, ಸೇಮ್ ಟ್ಯೂಬರ್ಕ್ಲೋಸಿಸ್ ತರನು. ಟ್ಯೂಬರ್ಕ್ಲೋಸಿಸ್ ಇನ್ಫೆಕ್ಷನ್ ಸರಿ ಹೋದ್ಮೇಲೆ ಟೆಸ್ಟ್ ಮಾಡಿದಾಗ ಕೆಲವು ಸರಿ ಈ ಡೆಡ್ ಟ್ಯೂಬರ್ಕ್ಲೋಸಿಸ್ ಬ್ಯಾಕ್ಟೀರಿಯಾ ಅದು ಟೆಸ್ಟ್ ತೋರಿಸ್ಬೋದು, ಬಟ್ ಕಲ್ಚರ್ ಮಾಡಿದಾಗ ಗೊತ್ತಾಗುತ್ತೆ ಇದು ಜೀವ ಇದೆಯೋ ಈ ವೈರಸ್ಗೆ, ಜೀವ ಇಲ್ವೋ ಈ ವೈರಸ್ಗೆ ಅಂತ. ಆ ಕಲ್ಚರ್ ಮಾಡಕ್ ಆಗಲ್ಲ, ತುಂಬಾ ಕಷ್ಟ, ತುಂಬಾ ಫೈನಾನ್ಷಿಯಲಿ ಆಲ್ಸೋ ಡಿಫಿಕಲ್ಟ್. ಆಮೇಲೆ ಹಾಗೇನೆ ಅದಕ್ಕೆ ಬಯೋಸೇಫ್ಟಿ 3 ಲ್ಯಾಬ್ ಅಂತ ಬೇಕು. ಸೊ ಅದು ತುಂಬಾ ಕಷ್ಟವಂತದ್ದು. ಅದಕ್ಕೆ ವೈರಸ್ ನ ನಾವು ಜೀವ ಇರೋ ಸಾಧ್ಯತೆಗಳು ಇದೆಯಾ ಡಾಕ್ಟ್ರೆ? ಆ ತರದ ವೈರಸ್ಗೆ ಜೀವ ಇರುವಂತ ಸಾಧ್ಯತೆ ಅದೇನೆ, ಬಟ್ ಅದು ಇದ್ರೂನು ಅದು ಇನ್ನೊಬ್ರಿಗೆ ಹರಡೋದಿಲ್ಲ. ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ, ಇದು ಎಲ್ಲರೂ ತಿಳ್ಕೋಬೇಕು. ಇದು ಒಬ್ರಿಂದ ಒಬ್ರಿಗೆ ನಾನ್ ರೆಪ್ಲಿಕೇಟಿಂಗ್ ವೈರಸ್, ದೇ ಡೋಂಟ್ ಮಲ್ಟಿಪ್ಲೈ ಈವನ್ ಇಫ್ ಇಟ್ ಇಸ್ ದೇರ್. ಸೊ ಈ ಸೆಕೆಂಡ್ ಟೈಮ್ ಬಂದಿರೋಂಥದ್ದು ನಮ್ಗೆ ಏಪ್ರಿಲ್ ಮೇ ಅಲ್ಲೇನೆ ಈ ಸೌತ್ ಕೊರಿಯಾದಲ್ಲಿ ಫಸ್ಟ್ ರಿಪೋರ್ಟ್ ಮಾಡೋದು ಶುರು ಮಾಡಿದ್ರು. ಅಲ್ಲಿ ಒಂದು 100 ಮೇಲೆ ರೋಗಿಗಳಿಗೆ ಮತ್ತೆ ಸೆಕೆಂಡ್ ಟೈಮ್ ಬಂದಿದೆ ಅಂತಂದು ರಿಪೋರ್ಟಿಂಗ್ ಬಂತು. ಅದನ್ನೆಲ್ಲ ಅನಾಲಿಸಿಸ್ ಮಾಡಿದಾಗ ಏನ್ ಗೊತ್ತಾಯ್ತು ಅಂದ್ರೆ, ಒಂದು ವೆದರ್ ಇಟ್ ಈಸ್ ದಿ ಸೇಮ್ ವೈರಸ್ ವಿಚ್ ಇಸ್ ದೇರ್ ಅಂಡ್ ಇಟ್ ಈಸ್ ಟೇಕಿಂಗ್ ಟೈಮ್ ಟು ಗೋ ಔಟ್ ಫ್ರಮ್ ದ ಸಿಸ್ಟಮ್, ಅಂದ್ರೆ ಹೊರಗಡೆ ಹೋಗೋದಕ್ಕೆ ಸಿಸ್ಟಮ್ ಇಂದ. ಹೈಯೆಸ್ಟ್ ನೋನ್ ಅಂಡ್ ರಿಪೋರ್ಟೆಡ್ ಇಸ್ 41 days. 41 days ವರೆಗೂ ದೇಹದಲ್ಲಿ ಇರ್ಬೋದು, ಬಟ್ ಅವ್ರಿಗೂ ಏನೋ ತೊಂದರೆ ಕೊಡೋದಿಲ್ಲ, ಬೇರೆಯವ್ರಿಗೂ ಏನೋದು ಹರಡೋದಿಲ್ಲ. ಇದು ವೆರಿ ಕ್ಲಿಯರ್ ಸೈಂಟಿಫಿಕ್ ಎವಿಡೆನ್ಸ್. ಆಮೇಲೆ ಕೆಲವ್ರಿಗೆ ಕೆಲವು ಹೇಳ್ತಾ ಇದ್ರಲ್ಲ ವಾಪಸ್ ಬಂದಿದೆ ಅಂತ, ಅದು ಏನಾಗ್ತಿರ್ಬೋದು, ಅವ್ರಿಗೆ ಸೂಚನೆ ಇದ್ರೆ ಕೆಲವರಲ್ಲಿ ಏನಾಗುತ್ತೆ, ಈ ಇಮ್ಯೂನ್ ಸಿಸ್ಟಮ್ ಕ್ಲಿಯರ್ ಮಾಡದೇ ಇರ್ಬೋದು ವೈರಸ್ ನ. ಅದನ್ನ ದೇ ಆರ್ ಕಾಲ್ಡ್ ರಿಯಾಕ್ಟಿವೇಶನ್ ಆಫ್ ದಿ ವೈರಸ್. ದೇ ಮೇ ಬಿ ಲೈಯಿಂಗ್ ಡಾರ್ಮೆಂಟ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಗೆಲ್ಲರಿಗೂ ಗೊತ್ತಿದೆ, ಚಿಕ್ಕ ವಯಸ್ಸಲ್ಲಿ ಚಿಕನ್ ಪಾಕ್ಸ್ ಬಂದಿರುತ್ತೆ, ಬಟ್ ಏಜ್ ಆದ್ಮೇಲೆ 40-50 ವರ್ಷ ಆದ್ಮೇಲೆ ಮತ್ತೆ ಅದು ಚಿಕನ್ ಪಾಕ್ಸ್ ಝೋಸ್ಟರ್ ಅಂತ, ಈ ಸರ್ಪ ಹುಣ್ಣು ಅಂತ ಕಾಣುತ್ತೆ. ಸೊ ಅದು ಯಾಕೆ ಕಾಣುತ್ತೆ ಅಂತಂದ್ರೆ ವೈರಸ್ ಹೊಸದಲ್ಲ, ಅದು ಚಿಕನ್ ಪಾಕ್ಸ್ ಚಿಕ್ಕ ವಯಸ್ಸಲ್ಲೇ ಇರೋದು. ಲೈಯಿಂಗ್ ಡಾರ್ಮೆಂಟ್ ಅಂತಂದ್ರೆ ಈಗ ಸ್ಲೀಪಿಂಗ್ ಫೇಸ್ ನಿದ್ದೆ ಮಾಡ್ತಾ ಇರುವಂತ ಒಂದು ವೈರಸ್. ಅದು ಏನೋ ಒಂದು ಕಾರಣದಿಂದ ಬಾಡಿ ಇಮ್ಯುನಿಟಿ ತೆಗೆದಾಗ, ಕಮ್ಮಿ ಆದಾಗ ಅದು ಹೊರಗಡೆ ಬರುತ್ತೆ. ಸೊ ಅದೇ ತರ ಇಲ್ಲೂ ಕೆಲವು ರಿಯಾಕ್ಟಿವೇಶನ್ ಅಂತ ಅನ್ನೋದೊಂದು ಥಿಯರಿ ಇದೆ. ಸೊ ನಮ್ಗೆಲ್ಲ ಏನ್ ತಿಳ್ಕೊಬೇಕು ಅಂದ್ರೆ, ಕೆಲವ್ರಿಗೆ ಇಮ್ಯೂನ್ ಸಿಸ್ಟಮ್ ವೀಕ್ ಆದವ್ರಿಗೆ ಟೈಮ್ ತಗೋಬಹುದು ಅವ್ರ ಅದನ್ನ ಕ್ಲಿಯರ್ ಮಾಡೋದಿಕ್ಕೆ, ಬಟ್ ಅದರಿಂದ ತೊಂದರೆ ಆಗದೆ ಇರೋವಂಥದ್ದು ಸಾಮಾನ್ಯವಾದ ಒಂದು ಪ್ರಾಬ್ಲಮ್ ಇರುತ್ತೆ. ಅದು ಯಾರಿಗೂ ತೊಂದರೆ ಆಗಲ್ಲ, ತುಂಬಾ ಭಯ ಬೀಳ್ಬೇಕಾಗಿಲ್ಲ. ಈ ಸೆಕೆಂಡ್ ಟೈಮ್ ಆಗಿರುವಂಥದ್ದು ನಮ್ಗೆಲ್ರಿಗೂ ಗೊತ್ತಿದೆ ಇದೆ. ಇವಾಗ ವ್ಯಾಕ್ಸಿನ್ ಕಾರಣದಿಂದ ರಂಗನಾಥ್ ಅವರೇ, ಅದರಿಂದ ಈಗ ಆಂಟಿಬಾಡೀಸ್ ಲಾಸ್ಟ್ ಫಾರ್ ಅಬೌಟ್ 3 to 6 months ಮ್ಯಾಕ್ಸಿಮಮ್. ಅದರೊಳಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಟಿಬಾಡೀಸ್ ಇರುತ್ತೆ. ಸೊ ಅದು ಪ್ರೊಟೆಕ್ಷನ್ ಅಂತ ನಮ್ಗೆ ಗೊತ್ತಿದೆ. ಅದೇ ಕಾರಣದಿಂದ ನಾವ್ ಏನ್ ಹೇಳ್ಬೇಕು ಅಂತಂದ್ರೆ, ಇಲ್ಲಿ ವಾಸಿ ಆದ್ರೂ ಅವರು ನನಗೆ ವ್ಯಾಕ್ಸಿನ್ ಇದ್ದಾಗೆ ಇದು ನನ್ಗೆ ಬರೋದಿಲ್ಲ ಅಂತ ಅನ್ಬಿಟ್ಟು ಅವರು ಮಾಸ್ಕ್ ಹಾಕೊಳ್ದೆ ಇರೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡದೇ ಇರೋವಂಥದ್ದು, ಸೊ ಇದನ್ನ ಕೈ ವಾಶ್ ಮಾಡ್ದೇರಿ, ಇದನ್ನ ಮಾತ್ರ ನಾವು ಮರಿಕೂಡ್ದು. ಯಾರಿಗೆ ಕಾಯಿಲೆ ಬಂದವರು ಅಷ್ಟೇ, ಆಂಟಿಬಾಡಿ ಡೆವಲಪ್ ಆದವರು ಅಷ್ಟೇ, ವಾಸಿ ಆದವರು ಅಷ್ಟೇ, ಮುಂಚೆ ಕರೋನಾ ವೈರಸ್ ಬರೋದಕ್ಕೂ ಮುಂಚೆ ಅವರು ಏನೇನು ಜಾಗ್ರತೆ ತಗೊಳ್ತಾ ಇದ್ರು ಕ್ರಮಗಳನ್ನ, ಅದನ್ನ ಯಾವಾಗ್ಲೂ ಪಾಲಿಸ್ಬೇಕು. ಸೊ ಇದು ಕಾಂಟ್ರವರ್ಸಿಯಲ್ ಸಬ್ಜೆಕ್ಟ್, ಇನ್ನೂ ಅರ್ಥ ಮಾಡ್ಕೊಳ್ಳುವಂಥದ್ದು ತುಂಬಾ ಇದೆ. ಬಟ್ ಇಷ್ಟಂತೂ ಕ್ಲಿಯರ್, ಸೆಕೆಂಡ್ ಟೈಮ್ ಬರೋದು ತುಂಬಾ ರೇರ್,
ಬಟ್ ಎಲ್ಲಾ ಜಾಗೃತೆಗಳನ್ನು ನಾವು ರೇರ್ ಅಂತ ಅಂದ್ಬಿಟ್ಟು ಓಕೆ, ಇಲ್ಲಿ 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 ನಂದೊಂದು 2 ಪ್ರಶ್ನೆಗಳಿದೆ ಡಾಕ್ಟ್ರೆ. ಈಗ ನೀವು ಹೇಳಿದ್ರಿ 2ನೇ ಬಾರಿ ಬರುವಂತದ್ದು ಇದೆಯಲ್ಲ, ಅದು ಬಹಳ ಏನು ಅಪಾಯಕಾರಿ ಆಗಿರಲ್ಲ. ಯಾಕಂದ್ರೆ ನೀವು ಟಿಬಿದೊಂದು ಉದಾಹರಣೆ ಕೊಟ್ರಿ, ಒಳ್ಳೆ ಉದಾಹರಣೆ. ಈ ಹಲವಾರು ಪೇಷಂಟ್ಗಳು ನಾವು ಕೂಡ ನೋಡಿದ್ದೀವಿ. ಎಷ್ಟೋ ಸಂದರ್ಭಗಳಲ್ಲಿ ನಾನು ಕಳಿಸಿದಂಥ ಪೇಷಂಟ್ಗಳು ತಮ್ಮ ಹತ್ರ ಬಂದು ಈ ಮತ್ತೊಂದ್ಸರಿ ಟಿಬಿ ನಿಮ್ಗೆ ಅಟ್ಯಾಕ್ ಆಗಿದೆ ಅಂತ ಹೇಳಿ ಔಷಧಿ ಕೊಟ್ಟಿರೋದನ್ನ ನೀವು ಅದನ್ನ ನಿಲ್ಲಿಸಿ ಜೀವ ಉಳಿಸಿರಿ. ನಿಜಕ್ಕೂ ನಿಮಗೆ ಧನ್ಯವಾದಗಳು ಹೇಳಬೇಕು ನಾವು. ಯಾಕಂದ್ರೆ ಯಾರ್ರೀ ಹೇಳಿದ್ದು, ನಾವು ನೀವು ಚೆಕ್ ಮಾಡಿಸ್ಕೊಂಡ್ರು ಕೂಡ ಟಿಬಿ ಪಾಸಿಟಿವ್ ಬರುತ್ತೆ ಅಂತ ಹೇಳಿದ್ದು ನನಗಿನ್ನೂ ಕೂಡ ನನಗೆ ಜ್ಞಾಪಕ ಇದೆ. ಸೊ ಹಿಂಗಾಗಿ ಡಾಕ್ಟ್ರೆ ತಾವು ಹೇಳಿದ್ರಿ ಏನು ಅಂತಂದ್ರೆ ಒಳಗಡೆ ಇರಬಹುದು ಅದು, ಆದ್ರೆ ಪಾಸಿಟಿವ್ ಅಂತ ತೋರಿಸಬಹುದು, ಆದ್ರೆ ಹಾನಿಯಲ್ಲ ಅಂತ. ಇಲ್ಲಿ ನನ್ನ ಪ್ರಶ್ನೆ ಏನು ಅಂತಂದ್ರೆ, ದೇಹ ತುಂಬಾ ದುರ್ಬಲ ಆಗಿದ್ದಂತ ಸಂದರ್ಭದಲ್ಲಿ, ಆ ರೋಗಿ ಬೇರೆ ಬೇರೆ ರೋಗಗಳಿಂದ ಬಳಲ್ತಿರುವಂತ ಸಂದರ್ಭದಲ್ಲಿ, ಅಥವಾ ಏನಾದರೂ ಆತನಿಗೆ ಈ ಅಂಗಾಂಗಗಳ ವೈಫಲ್ಯಗಳಿದ್ದಂತ ಸಂದರ್ಭದಲ್ಲಿ ಇದು ಏನಾದರೂ ಹೆಚ್ಚಿನ ತೊಂದರೆ ಕೊಡುತ್ತಾ? ನಂಬರ್ 1. ನಂಬರ್ 2, 2ನೇ ಬಾರಿ ನಾವ್ ಹಿಂಗ ಆದ ತಕ್ಷಣ ನಾವು ಮೈ ಮರಿಬಾರ್ದು ಅನ್ನುವಂತ ಮಾತನ್ನ ಹೇಳಿದ್ರಿ, ಬಹಳ ಒಳ್ಳೆ ಮಾತದು. ನಾವೇನು ಅಂದ್ರೆ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ನಂಬರ್ 1, ಮಾಸ್ಕ್ ಹಾಕೋಬೇಕು. ನಾವು ಇನ್ನು ಕೈಗಳನ್ನ ತುಂಬಾ ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕು. ಇದೆಲ್ಲದನ್ನು ಕೂಡ ನಾವು ಮೇಂಟೈನ್ ಮಾಡಬೇಕು. ಒಂದು ಪಕ್ಷ ಆ ತರ ಮೇಂಟೈನ್ ಮಾಡಲಿಲ್ಲ ಅಂತಂದ್ರೆ, ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಏನಾದರೂ ವರ್ತನೆ ಮಾಡದ ವ್ಯಕ್ತಿ ಅಂತಂದ್ರೆ ಅವ್ನಿಗೆ ಏನಾಗಬಹುದು? ಇವೆರಡು ಪ್ರಶ್ನೆಗಳು ಡಾಕ್ಟ್ರೆ. ಒಂದು ನೀವು ಕೇಳಿದ್ದು ಡೆಫಿನೆಟ್ಲಿ, ಈಗ ರೋಗ ನಿರೋಧಕ ಶಕ್ತಿ ಕಮ್ಮಿ ಇದ್ದವಂತವ್ರು, ಇಮ್ಯುನೋ ಡಿಫಿಷಿಯನ್ಸಿ ಡಿಸೀಸ್ ಇರೋರು, ಅದು ವೈರಸ್ ಕ್ಲಿಯರ್ ಮಾಡೋದಕ್ಕೆ ದೇ ಮೇ ಟೇಕ್ ಟೈಮ್. ಫಾರ್ ಎಕ್ಸಾಂಪಲ್, ನಮ್ಮ ಹಾಸ್ಪಿಟಲ್ ಅಲ್ಲೇನೆ ರೀಸೆಂಟ್ ಆಗಿ ನಾವು ಕನ್ವಲೆಸೆಂಟ್ ಪ್ಲಾಸ್ಮಾ ಥೆರಪಿಗಾಗಿ ಒಬ್ರು ಪೇಷಂಟ್ಗೆ ಕರೆದಿದ್ವಿ. ನೀವು 28 days ಆಯ್ತು, ನೀವು ಬನ್ನಿ ಅಂತ. ಬಟ್ ಅವ್ರದ್ದು ಟೆಸ್ಟ್ ಪಾಸಿಟಿವ್ ಬಂತು. ಸೊ ಅದು ಅವ್ರಿಗೆ ಬೇರೆಯವ್ರಿಗೆ ಇನ್ಫೆಕ್ಷನ್ ಆಗದೆ ಇದ್ರು ಅದು ವೈರಸ್, ಅದು ಡೆಡ್ ಪಾರ್ಟಿಕಲ್ಸ್ ಆಗ್ಲಿ ಯಾವ್ದಾರು ಆಗ್ಲಿ, ಅದು ಕ್ಲಿಯರ್ ಆಗದೆ ಇರೋದ್ರಿಂದ ನಾವು ಅವ್ರಿಗೆ ಇನ್ನೂ ಟೆಸ್ಟ್ ಮಾಡೋಣ. ವೀಕ್ಲಿ ಒಂದ್ಸರಿ ಟೆಸ್ಟ್ ಮಾಡಿ ಕ್ಲಿಯರ್ ಆದ್ಮೇಲೆ, ಅದು ಮೇನ್ಲಿ ನಾಟ್ ಫಾರ್ ಎನಿ ಅದರ್ ರೀಸನ್, ಅವ್ರು ಹಿ ಕ್ಯಾನ್ ಗೋ ಔಟ್, ಹೊರಗಡೆ ಹೋಗ್ಬೋದು, ಎಲ್ಲ ಇದು ಮಾಡ್ಬೋದು, ಬಟ್ ಅದು ಪ್ಲಾಸ್ಮಾ ಥೆರಪಿಗಾಗಿ. ಸೊ ನೀವು ಕೇಳಿದ ಕ್ವಶನ್ ಕರೆಕ್ಟ್ ಆಗಿ ಆನ್ಸರ್ ಹೇಳ್ಬೇಕು ಅಂದ್ರೆ, ರೋಗ ನಿರೋಧಕ ಶಕ್ತಿ ಯಾರಕ್ಕೆ ಕಮ್ಮಿ ಇರುತ್ತೋ, ಇಮ್ಯುನೋ ಡಿಫಿಷಿಯನ್ಸಿ ಕಂಡೀಷನ್ಸ್ ಅಂತ ಹೇಳ್ತೀವಿ, ಹಲವಾರು ಇದೆ. ಸೊ ಅಂತವ್ರಿಗೆ ಸ್ವಲ್ಪ ವೈರಸ್ ಕ್ಲಿಯರೆನ್ಸ್ ಆಗುವಂಥದ್ದು ಟೈಮ್ ತಗೋಬಹುದು ಅಷ್ಟೇನೆ. ನಂಬರ್ 1. ನಂಬರ್ 2, ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರಿ, ಏನು ಅಂತಂದ್ರೆ, ಅದು ವೈರಸ್ ಗುಣಮುಕ್ತರಾದ್ಮೇಲೆ ನಾವು ಕೇರ್ಲೆಸ್ ಆಗಿರ್ಬೋದಾ, ನಾವು ಅದನ್ನ ಮಾಸ್ಕ್ ಹಾಕೊಳ್ದೆ ಇರ್ಬೋದಾ? ತಪ್ಪು. ನಾವು ಅದು ಮಾಸ್ಕ್ ಹಾಕೋಬೇಕು, ಎಲ್ಲ ಮಾಡ್ಬೋದು. ಈ ಆಂಟಿಬಾಡೀಸ್ ಮೇ ಲಾಸ್ಟ್, ನಮ್ಗೆ ಇವಾಗ ಗೊತ್ತಿರೋ ಹಾಗೆ 3 months to 6 months, 3 months to 6 months ಅನ್ಕೊಳ್ಳಿ. ಆಮೇಲೆ ಮತ್ತೆ ದೇ ಆರ್ ಅಟ್ ಹೈ ರಿಸ್ಕ್, ದೇ ಆರ್ ವಲ್ನರಬಲ್. ಸೊ ಅದರಿಂದ ಅವ್ರು ಕೇರ್ಫುಲ್ ಆಗಿ ಇದನ್ನೆಲ್ಲ ಮಾಡ್ತಾನೆ ಇರ್ಬೇಕು. ಈ ಒಂದು ಅವ್ರಿಗೆ ಇನ್ಫೆಕ್ಷನ್ ಆಯ್ತು ಅಂತ ಅನ್ಬಿಟ್ಟು ಕೇರ್ಲೆಸ್ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಓಕೆ ಓಕೆ. ಸೊ ಇದೆಲ್ಲದರ ಹೊರತಾಗಿನೂ ಕೂಡ ಕೊನೆಯದಾಗಿ ಡಾಕ್ಟ್ರೆ, ತಾವು ಜನಗಳಿಗೆ ಹೇಳುವಂಥದ್ದು ಏನು ಅಂದ್ರೆ, ಬರೀ ಏನು ಅಂದ್ರೆ ಒಂದು ವ್ಯವಸ್ಥೆಯ ಮೇಲೆ ನಾವು ಭಾರ ಹಾಕಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ನಮ್ಮ ಪ್ರಯತ್ನಗಳು, ನಮ್ಮ ಎಚ್ಚರಿಕೆ ಅನ್ನುವಂಥದ್ದು ನಮಗೆ ಬೇಕೇ ಬೇಕು. ಜೊತೆಗೆ ಏನಂದ್ರೆ ನಮ್ಮ ಈ ಜೀವನ ಶೈಲಿ ಇದೆಯಲ್ಲ, ಅದನ್ನು ಬದಲಾಯಿಸ್ಕೊಳ್ಳಿಲ್ಲ ಅಂತಂದ್ರೆ ಯಾವುದು ಕೂಡ ಹೆಲ್ಪ್ ಆಗಲ್ಲ ಅಂತ. ಕರೆಕ್ಟ್. ನೀವು ಹೌದು, ನಾನು ಅದನ್ನೇ ಹೇಳ್ಬೇಕು ಅಂತ ಇದ್ದೀನಿ. ಒಂದ್ಸರಿ ಆ ವೈರಸ್, ಕೊರೋನಾ ವೈರಸ್ ತಗಲಿದ ರೋಗಿಗಳು, ಅವ್ರು ಏನು ಮೈಂಡ್ ಅಲ್ಲಿ, ಮೆಂಟಲಿ, ಫಿಸಿಕಲಿ ಏನೇನ್ ತೊಂದರೆ ಆಗಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಅಂತವ್ರು ಬೇರೆಯವ್ರಿಗೂ ಅದನ್ನ ಹೇಳ್ಬೇಕು, ಇದನ್ನ ನೀವು ಕೇರ್ಫುಲ್ ಆಗಿರಿ, ನಾನು ಈ ತರ ಅನುಭವ ಪಟ್ಟೆ, ಇದು ಮೆಂಟಲಿ ತುಂಬಾ ತೊಂದರೆ ಆಯ್ತು, ಹಾಸ್ಪಿಟಲ್ಗೆ ಹೋಗ್ಬೇಕಾಯ್ತು, ಅಥವಾ ಹೋಮ್ ಐಸೋಲೇಷನ್ ಆಗ್ಬೇಕು, ನನ್ನಿಂದ ಇನ್ನೊಬ್ರಿಗೂ ತೊಂದರೆ ಆಯ್ತು, ನಾನು ಕೇರ್ಫುಲ್ ಆಗಿರ್ಲಿಲ್ಲ, ಮಾಸ್ಕ್ ಹಾಕೊಂಡಿರ್ಲಿಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿರ್ಲಿಲ್ಲ. ಸೊ ಹಾಗೇನೆ ನೀವು ಇನ್ನೊಂದ್ಸರಿ ಅದನ್ನ ಬರದೇ ಇರೋಗ್ ನಾವು ನೋಡ್ಕೋಬೇಕು. ಅದರಿಂದ ಇನ್ನೂ ಕೇರ್ಫುಲ್ ಆಗಿರ್ಬೇಕು. ಓಕೆ ಓಕೆ. ಅವರು ಹಾಗೇನೆ ನಾವು ಬಂದಾಗೋಗಿದೆ, ನನ್ಗೆ ಲೈಫ್ ಲಾಂಗ್ ಇಮ್ಯುನಿಟಿ, ದೇರ್ ಇಸ್ ನೋ ಲೈಫ್ ಲಾಂಗ್ ಇಮ್ಯುನಿಟಿ. ಫಾರ್ ಎಕ್ಸಾಂಪಲ್, ಕಾಮನ್ ಕೋಲ್ಡ್, ನೆಗಡಿ, ಶೀತ ಅಂತ ನಾವು ಈ ಕೊರೋನಾ ಮುಂಚೆ ಹೇಳ್ತಾ ಇದ್ವಲ್ಲ, ಅದನ್ನು ಒಂದ್ ಟೈಪ್ ಆಫ್ ಕೊರೋನಾ ವೈರಸ್ ಅದನ್ನು ಬಿಲಾಂಗ್ಸ್ ಟು ಕೊರೋನಾ ವೈರಸ್ ಫ್ಯಾಮಿಲಿ. ಸೊ ಆ ಕೊರೋನಾ ವೈರಸ್ಗೆ ಇಮ್ಯುನಿಟಿ ಇಲ್ಲ, ವರ್ಷಕ್ಕೆ 4 ಸರಿ ಬರುತ್ತೆ. ಅದ್ ಯಾಕೆಂದ್ರೆ ಇಮ್ಯುನಿಟಿ ಅದು ಲೈಫ್ ಲಾಂಗ್ ಇರೋದಿಲ್ಲ, ಲೈಕ್ ಸ್ಮಾಲ್ ಪಾಕ್ಸ್ ಫಾರ್ ಎಕ್ಸಾಂಪಲ್, ಲೈಫ್ ಲಾಂಗ್ ಇಮ್ಯುನಿಟಿ. ಸೊ ಆತರ. ಸೊ ಅದರಿಂದ ಜಾಗೃತಿಯಾಗಿರ್ಬೇಕು. ಇದನ್ನ ಇದ್ರ ಬಗ್ಗೆ ತುಂಬಾ ಅರ್ಥ ಮಾಡ್ಕೊಳ್ಳುವಂತಿದೆ. ಮುಂದೆ ರಿಸರ್ಚ್ ಇಂದ ಚೆನ್ನಾಗಿ ಅರ್ಥ ಆಗುತ್ತೆ. ಡಾಕ್ಟ್ರೆ, ಬಹಳ ವಿವರವಾಗಿ ಹೇಳಿದ್ರಿ. ಮಾತಾಡುವಂತ ಸಂದರ್ಭದಲ್ಲಿ ತಾವು ಗಮನಿಸಿದ್ರಲ್ಲ ಗೊತ್ತಿಲ್ಲ, ಮಾತಾಡುವಂತ ಸಂದರ್ಭದಲ್ಲಿ, ತಾವು ಮಾತಾಡ್ತಿರುವಂತ ಸಂದರ್ಭದಲ್ಲಿ ಈ ಪಕ್ಷಿಗಳ ಕಲರವ ಕೇಳ್ತಾ ಇದ್ರು ಡಾಕ್ಟ್ರೆ. ನಾವು ಮನುಷ್ಯರು ಈ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿರ್ಬೋದು, ಆದ್ರೆ ಪ್ರಕೃತಿ ತನ್ನ ಕೆಲಸವನ್ನ ಮಾಡೇ ಮಾಡುತ್ತೆ ಅನ್ಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್, ಒಂದು ಒಳ್ಳೆ ಸೂಚನೆ ಅನ್ಕೋತೀನಿ ನಾನು ಇದನ್ನ. ಏನಂತೀರಿ?
ಹೌದು Yes, ಹೌದು ನಿಜವಾಗ್ಲೂ ಎಸ್ ಡಾಕ್ಟರ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಇದು ಡಾಕ್ಟರ್ ಸತೀಶ್ ಅವರ ಮಾತು. ಏನಂದ್ರೆ ಮೈ ಮರಿಬಾರದು. ಮತ್ತೇನು ಅಂದ್ರೆ ಈ 3-6 ತಿಂಗಳಿಗೆ ಒಂದೊಂದ್ಸರಿ ಮತ್ತೇನಾದರೂ ಅದು ಮರಳಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನಾವೇನಾದರೂ ಎಚ್ಚರ ತಪ್ಪಿದ್ರೆ ನಮಗೆ ತೊಂದರೆ ಕೂಡ ಆಗಬಹುದು. ಆದರೆ ತೀರಾ ಭಯ ಪಡ್ಕೊಂಡಿರುವಂಥ ಅಗತ್ಯ ಕೂಡ ಇಲ್ಲ. ಯಾಕಂದರೆ ನಿಮ್ಮ ದೇಹದ ಒಳಗಡೆ ಇರುತ್ತೆ, ಅದು ಸತ್ತೋಗಿರುತ್ತೆ, ಆದರೂ ಕೂಡ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಅದು ಪಾಸಿಟಿವ್ ಅಂತ ತೋರಿಸ್ಬೋದು ಅನ್ನುವಂಥದ್ದು. ಅದಕ್ಕೆ TBಯ ಉದಾಹರಣೆಯನ್ನು ಕೊಟ್ಟರು ಅವರು, ಟ್ಯೂಬರ್ಕ್ಯುಲೋಸಿಸ್ ಉದಾಹರಣೆ ಕೊಟ್ಟರು, ಅಂದರೆ ಕ್ಷಯರೋಗದ ಉದಾಹರಣೆಯನ್ನು ಕೊಟ್ಟರು. ನೀವು ಯಾರೇ ಪರೀಕ್ಷೆ ಮಾಡಿಸಿ, ನೀವು ಭಾರತದಲ್ಲಿ ಅತ್ಯಂತ ಕಾಮನ್, ನೀವು 100 ಜನರಲ್ಲಿ ಪರೀಕ್ಷೆ ಮಾಡಿಸಿದ್ರೆ 90 ಜನರಿಗೆ TB ಪಾಸಿಟಿವ್ ಅಂತ ಬರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ TB ಇದೆ ಅಂತ ಹೇಳೋಕ್ಕಾಗಲ್ಲ. ಸೊ ಹೀಗಾಗಿ ಇದನ್ನು ಕೂಡ ಆ ರೀತಿ ತಗೋಬೇಡಿ. ಆದರೆ ಎಚ್ಚರಿಕೆ ತಪ್ಪಿದ್ರೆ ಅಪಾಯ ಗ್ಯಾರಂಟಿ ಅನ್ನುವಂಥ ಮಾತನ್ನ ಡಾಕ್ಟರ್ ಸತೀಶ್ ಅವರು ಹೇಳಿರುವಂಥದ್ದು. ಡಾಕ್ಟರ್ ಪವನ್ ಕುಮಾರ್ ಜೊತೆ ನಾನು ಮಾತಾಡ್ತೀನಿ. ಬರೀ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಮಾತ್ರ ಅಲ್ಲ, ನಾವು ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ರೀತಿ ಘಟನೆಗಳಾಗಿರುವಂಥ ಉದಾಹರಣೆಗಳಿದೆ. ಜೊತೆಗೆ ಒಂದು ವಿದೇಶದಲ್ಲೂ ಕೂಡ ಈ ರೀತಿ ಡೆವಲಪ್ಮೆಂಟ್ಗಳಾಗಿರುವಂಥ ಸಾಧ್ಯತೆಗಳಿದೆ. ದೆಹಲಿಯ ಉದಾಹರಣೆ ತೋರಿಸ್ತಾ ಇದ್ದೀನಿ. ದೆಹಲಿನಲ್ಲೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ಗೆ 2ನೇ ಬಾರಿ ಪಾಸಿಟಿವ್ ಆಗಿದೆ. 50 ವರ್ಷದ ಪೊಲೀಸ್ ಕಾನ್ಸ್ಟೇಬಲ್ಗೆ 2ನೇ ಬಾರಿ ಕೊರೋನಾ ಪಾಸಿಟಿವ್ ಆಗಿರುವಂಥದ್ದು. ಅಂದರೆ ಇದು ಕೇವಲ ಒಂದು ಭಾಗಕ್ಕೆ ಮಾತ್ರ ಸೀಮಿತ ಆಗಿದೆ ಅಂತ ಅಂದ್ಕೋಬೇಡಿ, ಎಲ್ಲ ಕಡೆಗೂ ಕೂಡ ಈ ರೀತಿ ಘಟನಾವಳಿಗಳಾಗಿದೆ. ಆದರೆ ನಮ್ಮ ಎಚ್ಚರಿಕೆ ನಮ್ಮನ್ನು ಕಾಪಾಡುತ್ತೆ. ಮೇ ತಿಂಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಪಾಸಿಟಿವ್ ಬಂದಿತ್ತು. 15ರಿಂದ 22ರವರೆಗೆ ಚಿಕಿತ್ಸೆ ಪಡೆದ್ರು. ಅದಾದಮೇಲೆ ಮತ್ತೆ ಹೋದರು, ಮತ್ತೆ ಪಾಸಿಟಿವ್ ಬಂತು. ಇನ್ನು ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಮಹಿಳೆಗೆ ಕೊರೋನಾ ಸೋಂಕಿತ್ತು, ಟ್ರೀಟ್ಮೆಂಟ್ ತಗೊಂಡ್ರು, ಗುಣಮುಖರಾದರು. ಅದಾದಮೇಲೆ ಹೋಮ್ ಕ್ವಾರಂಟೈನ್ ಆಯಿತು. ಮತ್ತೆ 2ನೇ ಬಾರಿಗೆ ಕೂಡ ಅಟ್ಯಾಕ್ ಆಯಿತು. 25 ದಿನಗಳ ನಂತರ ಕೂಡ ಅದು ಬಂದಿರುವಂಥ ಉದಾಹರಣೆಗಳು ಕೂಡ ಇದೆ. ಅದನ್ನು ನೋಡ್ತೀವಿ. ಒಂದು ವಾರದ ಬಳಿಕ ಮತ್ತೆ ಅದೇ ಮಹಿಳೆಗೆ ಕೊರೋನಾ ಸೋಂಕು ಬಂದಿದೆ ಅನ್ನುವಂಥದ್ದು. ನ್ಯೂ ಜೆರ್ಸಿನಲ್ಲೂ ಕೂಡ ಕೊರೋನಾ ರೋಗಿಗಳು ಗುಣಮುಖರಾಗ್ತಾ ಇದ್ದಾರೆ. ಜೊತೆಗೇನು ಅಂದರೆ ಮತ್ತೊಮ್ಮೆ ಅದು ಅಟ್ಯಾಕ್ ಆಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ನಾನು ಹೇಳ್ತಿರುವಂಥದ್ದು, ಬಂದಿರೋದೆಲ್ಲದೂ ಕೂಡ ನಿಮ್ಮ ಜೀವ ಹಿಂಡು ಬಿಡುತ್ತೆ ಅಂತ ಅಲ್ಲ, ಆದರೆ ಮೈ ಮರೆತರೆ ಅದು ಕಂಟಕಕ್ಕೂ ಕೂಡ ಕಾರಣ ಆಗಬಹುದು. ಇದೆಲ್ಲದಕ್ಕೂ ಇಂಪಾರ್ಟೆಂಟ್ ಸಂಗತಿ ಅಂದ್ರೆ ನಮ್ಮ ದೇಹವನ್ನು ನಾವು ಕರೆಕ್ಟಾಗಿ ಇಟ್ಕೊಳ್ಳುವಂಥದ್ದು. ರೋಗ ನಿರೋಧಕ ಶಕ್ತಿ ನಮಗೆ ಎಷ್ಟರ ಮಟ್ಟಿಗಿದೆ, ಏನು ಎತ್ತ ಇದೆಯಲ್ಲ ಅದು. ಹಾಗಾದ್ರೆ ರೋಗ ನಿರೋಧಕ ಶಕ್ತಿಯ ಅವಧಿ ಎಷ್ಟು ತಿಂಗಳಿರುತ್ತೆ, ಎಷ್ಟು ತಿಂಗಳಿಗೆ ಕಡಿಮೆ ಆಗುತ್ತೆ, ದೇಹವನ್ನು ಹೇಗೆ ಇಟ್ಕೋಬೇಕು, ಇದು ಕೂಡ ಬಹಳ ಗಮನಿಸಬೇಕಾದಂಥ ಸಂಗತಿ. ನಾವೆಲ್ಲದಕ್ಕೂ ಕೂಡ ನಾವು ಟೈಮ್ ಕೊಡ್ತೀವಿ. ನಾವು ಜಗತ್ತಲ್ಲಿ ನಾವು ಟೈಮ್ ಕೊಡ್ತಿರುವಂಥ ಸಂಗತಿಗಳೇ ಇಲ್ಲ. ಆದರೆ ನಮ್ಮ ದೇಹಕ್ಕೆ ನಾವು ಟೈಮ್ ಕೊಡುವಂಥದ್ದನ್ನು ನಾವು ಕಲ್ತೇ ಇಲ್ಲ ನಾವು ಭಾರತೀಯರು. ಸೊ ಹೀಗಾಗಿ ಯಾವುದಾದ್ರು ರೋಗ ರುಜಿನಗಳು ನಮ್ಮನ್ನು ಹೆಚ್ಚು ಬಾಧಿಸುತ್ತೆ ಅನ್ನುವಂಥದ್ದು ಕೂಡ ಸತ್ಯ. ಹೀಗಾಗಿ ಹಾಗಾದ್ರೆ ನಾವು ಇದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ನಿಮಗೆ ಕೊಡ್ತೀವಿ. ದೇಹದ ರೋಗ ನಿರೋಧಕ ಶಕ್ತಿಯ ಅವಧಿ 3 ತಿಂಗಳು ಮಾತ್ರ ಇರುತ್ತೆ. ಅಂದ್ರೆ ನೀವು ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ತಾ ಹೋಗಬೇಕು. ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಿದ್ದಂತೆಯೇ ಮತ್ತೆ ನೀವು ಸೋಂಕಿಗೆ ಒಳಗಾಗುವಂಥ ಸಾಧ್ಯತೆಗಳಿದೆ. ಈ 3 ತಿಂಗಳಿಗೆ ಒಂಥರ ಈ ರಿನ್ಯೂವಲ್ ಮಾಡಿಸ್ಕೊಂಡಂಗೆ ನೀವು ನಿಮ್ಮ ಲೈಸೆನ್ಸನ್ನ. ಸಾಮಾನ್ಯ ನೆಗಡಿ ಬಂದರೂ ಕೂಡ ದೇಹಕ್ಕೆ ಅದನ್ನು ತಡೆಯುವಂಥ ಶಕ್ತಿ ಇರಲ್ಲ. ಸೋಂಕು ಅಟ್ಯಾಕ್ ಆಗಿ ವಾರಕ್ಕೆ ಈ 3 ಬಾರಿ ನಿಮಗೆ ಏನಾದರೂ ತೊಂದರೆ ಆಯಿತು ಅಂತಂದ್ರೂ ಕೂಡ ದೇಹಕ್ಕೆ ನಿಮಗೆ ಅದನ್ನು ಪ್ರತಿರೋಧಿಸುವಂಥ ಶಕ್ತಿ ಇರಲ್ಲ. ಹೀಗಾಗಿನೇ ಡಾಕ್ಟರ್ ಸತೀಶ್ ಅವರು ತುಂಬ ಚೆನ್ನಾಗಿ ಹೇಳಿದ್ರು, ಈ ನೆಗಡಿ ಬರುತ್ತಲ್ಲ ನಮಗೆ 2-3 ತಿಂಗಳಿಗೆ ಒಂದೊಂದ್ಸರಿ, ಅದೂ ಕೂಡ ಇದೇ ರೀತಿಯ ಸೋಂಕೆ. ಅಂದರೆ ನಿಮ್ಮ ದೇಹದಲ್ಲಿ ನೋಡಪ್ಪ ಪ್ರತಿರೋಧಕ ಶಕ್ತಿ ಕಡಿಮೆ ಆಗಿದೆ, ಅದನ್ನು ಸರಿ ಮಾಡ್ಕೋ ಅಂತ ಒಂದು ಪದೇ ಒಂದು ಸಂದೇಶವನ್ನು ಕೊಡುತ್ತೆ. ತಲೆನೋವು ಬಂದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇನೆ ನಾವು ಅದನ್ನು ಕಡೆಗಣಿಸ್ತಾ ಬರ್ತೀವಿ. ನಾಳೆ ಅದೊಂದು ದೊಡ್ಡ ರೋಗಕ್ಕೂ ಕೂಡ ಕಾರಣ ಆಗುತ್ತೆ. ಜೊತೆಗೇನು ಅಂತಂದರೆ ನಿಮಗೆ ದೊಡ್ಡ ಅಪಾಯಗಳನ್ನು ಕೂಡ ತಂದೊಡ್ಡುತ್ತೆ. ಹೀಗಾಗಿರುವಂತಂದ್ರೆ ದೇಹ ಆಗಾಗ ಕೊಡುವಂಥ ಒಂದು ಸಿಗ್ನಲ್ಗಳಿದೆಯಲ್ಲ, ಒಂದು ಸಂದೇಶಗಳಿದೆಯಲ್ಲ, ಆ ಸಂದೇಶಗಳನ್ನು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗಲೂ ನಾವು ರೋಗದಿಂದ ನಾವು ಹೊರಗಡೆ ಬರ್ಬೋದು. ಏನೂ ಆಗಲ್ಲ ಅಂತ ನಾವು ಬಿಂದಾಸಕ್ಕೆ ಹೊರಟ್ರೆ ಮತ್ತೆ ಅಪಾಯ ಕಟ್ಟಿಟ್ಟ ಬುತ್ತಿ. ಡಾಕ್ಟರ್ ಪವನ್ ಕುಮಾರ್ ಸಾಕಷ್ಟು ಉದಾಹರಣೆಗಳನ್ನು ನಾವು ಕೊಟ್ವಿ, ಸಾಕಷ್ಟು ವಿವರಗಳನ್ನು ಕೊಟ್ವಿ. ವೆರಿ ಇಂಪಾರ್ಟೆಂಟ್ಲಿ ದೇಹದ ಪ್ರತಿರೋಧಕ ಶಕ್ತಿ 3 ತಿಂಗಳು ಮಾತ್ರ ಇರುತ್ತೆ. ಅದಾದ್ಮೇಲೆ ಏನು ಅಂದರೆ ಈ ಮತ್ತೊಂದ್ಸರಿ ರಿನ್ಯೂವಲ್ ಆಗಬೇಕು ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಏನಂತೀರಿ ಸರ್? ಹೌದು ಸರ್, ಕರೆಕ್ಟ್ ಆಗಿದೆ ಅದು. ಈಗ ಡಾಕ್ಟರ್ ಸತೀಶ್ ಅವರು ಸವಿಸ್ತರವಾಗಿ ಅದನ್ನ ಹೇಳಿದ್ದಾರೆ. ನಾವು ಒಂದು ವ್ಯಕ್ತಿಯಲ್ಲಿ ಸೋಂಕು ಎಷ್ಟು ಮಟ್ಟಿಗೆ ತೀವ್ರತೆಯನ್ನು ಹೊಂದಿದೆ ಅಂತ ನೋಡೋದಕ್ಕೆ ಒಂದು ಆ ವ್ಯಕ್ತಿಯ ಇಮ್ಯುನಿಟಿ ಹಾಗೂ ವೈರಲ್ ಲೋಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಅವನ ದೇಹದಲ್ಲಿ ಎಷ್ಟು ಪ್ರತಿರೋಧಕ ಶಕ್ತಿ ಉತ್ಪಾದನೆ ಆಗುತ್ತೆ ಹಾಗೂ ಎಷ್ಟು ವೈರಸ್ ಅವನ ದೇಹದೊಳಗೆ ಹೋಗ್ತಿದೆ. ಸೊ ವೈರಲ್ ಲೋಡ್ ತುಂಬಾ ಜಾಸ್ತಿ ಇದ್ರೆ ಅದರ ಕ್ಲಿಯರೆನ್ಸ್ ಕೂಡ ತುಂಬಾ ಲೇಟ್ ಆಗುತ್ತೆ. ಸೊ ದೇಹದಲ್ಲಿ ಪ್ರತಿರೋಧಕ ಶಕ್ತಿ ತುಂಬಾ ಕಮ್ಮಿ ಇದ್ರೆ ಅದು ತುಂಬಾ ಟೈಮ್ ತಗೊಳುತ್ತೆ ಈ ವೈರಲ್ ಇದನ್ನ ಕ್ಲಿಯರ್ ಮಾಡೋದಕ್ಕೆ. ಹಾಗೇನೆ ಈಗ ಸಾಕಷ್ಟು ಸ್ಟಡಿಗಳಲ್ಲಿ ನಾನು ಆಗ್ಲೇ ಹೇಳಿದಾಗೆ ಚೈನಾ ಮತ್ತೆ ಜಪಾನ್ ಅಲ್ಲೂ ಕೂಡ ಆಗಿದೆ, ಬ್ರಿಟನ್ ಅಲ್ಲೂ ಕೂಡ ಕೆಲವೊಂದು ಪೇಪರ್ಸ್ ಪಬ್ಲಿಷ್ ಆಗಿದೆ. ಸೊ ಅದರಲ್ಲೆಲ್ಲಾನು 20ರಿಂದ 28 ದಿನಗಳಾದ ಮೇಲೆ ಈ ಆಂಟಿಬಾಡೀಸ್ ಅಂದ್ರೆ ಈ ಪ್ರತಿರೋಧಕ ಶಕ್ತಿ ಏನಿದೆ ನಮ್ಮ ದೇಹದಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ
ಸೊ 3 ರಿಂದ 6 ತಿಂಗಳಲ್ಲಿ ಆಲ್ಮೋಸ್ಟ್ ಆಂಟಿಬಾಡೀಸ್ ಕಮ್ಮಿ ಆಗ್ಬಿಡುತ್ತೆ, ನಿಲ್ಲಾಗೋಗುತ್ತೆ. ಸೊ ಇಲ್ಲಿ ನಾವು ಒಂದು ವಿಷಯವನ್ನ ಗಮನಿಸಬೇಕು. ಸೊ ಇದು ಲೈಫ್ ಲಾಂಗ್ ಇಮ್ಯುನಿಟಿ ಅಲ್ಲ. ಈಗ ನಾವು ಯಾವುದೇ ಫ್ಲೂ ವೈರಸಸ್ ಇರ್ಬೋದು, ಇನ್ಫ್ಲೂಯೆನ್ಸಾ ನಮ್ಗೆ ಈಗ ಪ್ರತಿ ವರ್ಷನೂ ಎಲ್ಲರಿಗೂ ಈಗ ಕಾಮನ್ ಕಾಫ್, ಕೋಲ್ಡ್, ಫೀವರ್ ಇವೆಲ್ಲ ಬರ್ತಾ ಇರುತ್ತೆ. ಇವೆಲ್ಲ ನೋಡಿ, ನಾವು ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ಗಳು ಬೇರೆ ತಗೊಂಡಾಗೂ ಕೂಡ ಅದು ಬರೀ 3 ರಿಂದ 6 ತಿಂಗಳು ಮಾತ್ರವೇ ಇರುತ್ತೆ. ಸೊ ಇಡೀ ವರ್ಷಕ್ಕಾಗ್ಲಿ ಅಥವಾ ಲೈಫ್ ಲಾಂಗ್ ಇಮ್ಯುನಿಟಿ ನಮ್ಗೆ ಕೊಡೋದಿಲ್ಲ. ಸೊ ಇಲ್ಲಿ ಈ ಕೊರೋನಾ ವೈರಸ್ ಕೂಡ ನಮ್ಗೆ ಏನ್ ಇದಾಗುತ್ತೆ, ಸೊ ಈ 3 ತಿಂಗಳಿಂದ 6 ತಿಂಗಳ ಒಳಗಡೆ ಕಂಪ್ಲೀಟ್ ಆಗಿ ಆಂಟಿಬಾಡೀಸ್ ನಿಲ್ಲಾಗುತ್ತೆ. ಇಲ್ಲಿ ಇನ್ನೊಂದು ವಿಶೇಷವಾಗಿ ಗಮನಿಸಬೇಕು, ಯಾಕಂದ್ರೆ ಈಗಾಗಲೇ ನಮಗೆ ಈ ಕೊರೋನಾ ವೈರಸ್ ಈಗ ಸೋಂಕು ಶುರುವಾಗಿ ಆಗ್ಲೇ 6 ತಿಂಗಳ ಮೇಲೆ ಕಳೆದಿದೆ. ಸೊ ಹಾಗಾಗಿ ಯಾರ್ಯಾರು ಮುಂಚೆ ಎಲ್ಲ ಈಗ ಸೋಂಕಿತರಿದ್ದಾರೆ, ಸೊ ಅವರೆಲ್ಲ ಈ 3 to 6 months ಮುಗ್ದೇ ಹೋಗಿದೆ. ಸೊ ಅವರೆಲ್ಲ ಈಗ ಮತ್ತೆ ವಲ್ನರಬಲ್ ಗ್ರೂಪ್ ಆಗ್ತಾರೆ. ಈಗ ನಾವು ಮುಂಚೆ ಏನ್ ಅನ್ಕೊಂಡಿದ್ದೆ, ಅವ್ರಿಗೆ ಒಂದ್ಸಲ ಆಂಟಿಬಾಡೀಸ್ ಬಂದ್ರೆ ಈ ರೋಗ ನಿರೋಧಕ ಶಕ್ತಿ ಇರುತ್ತೆ, ಹರ್ಡ್ ಇಮ್ಯುನಿಟಿ ಆಗತ್ತಾ ತುಂಬಾ ಜನಕ್ಕೆ ಇದಾದಾಗ ಅಂತ. ಸೊ ಈಗ ಅವ್ರೆಲ್ಲರಿಗೂ ಆಂಟಿಬಾಡೀಸ್ ಖಾಲಿಯಾಗಿ ಸೊ ಮತ್ತೆ ಅವರು ನಾರ್ಮಲ್ ಪರ್ಸನ್ ತರನೇ ಈಗ ಎಕ್ಸ್ಪೋಜರ್ಗೆ ರೆಡಿ ಆಗಿದ್ದಾರೆ. ಸೊ ಈ ವಿಷಯವನ್ನ ಗಮನದಲ್ಲಿ ಇಟ್ಕೊಂಡು ನಾವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೇಗೆ ಹೆಚ್ಚಿಸ್ಕೋಬೇಕು ಅಂತ ನೋಡ್ಬೇಕು. ಯಾಕಂದ್ರೆ ಕಾಯಿಲೆ ಬಂದಾಗ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಳೋದಲ್ಲ, ಲೈಫ್ ಲಾಂಗ್ ಇದು ನಮ್ಮ ಪ್ರತಿನಿತ್ಯದ ಅಭ್ಯಾಸ. ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ ಡಾಕ್ಟರ್. ಯಾಕಂದ್ರೆ ನಾವು ಈ ಕಾಯಕವೇ ಕೈಲಾಸ ಅನ್ನುವಂತ ಮಾತನ್ನ ಹೇಳ್ತೀವಿ, ಆದ್ರೆ ನಮ್ಮ ಕಾಯದ ಬಗ್ಗೆ ನಾವು ಗಮನ ಹರಿಸುವಂತದ್ದು ಇದೆಯಲ್ಲ, ಅದು ಕೂಡ ಈ ಕೈಲಾಸಾದೀಶ್ವರನ ಆರಾಧನೆ ಅಂತ ನಾವು ತಿಳ್ಕೊಂಡಿಲ್ಲ. ಹಂಗಾಗಿ ಕಾಯವನ್ನ ನಾವು ಬಹಳ ಕಡೆಗಣಿಸಿದೀವಿ, ದೇಹವನ್ನ. ಹೀಗಾಗಿ ಏನಂದ್ರೆ ದೇಹ ನಿಮಗೆ ಬೇಕಾದಂತ ಸಂದರ್ಭದಲ್ಲಿ ಪ್ರತಿರೋಧಕ ಶಕ್ತಿ ಸಿಗಲ್ಲ. ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಆರೋಗ್ಯ ಮೇಂಟೈನ್ ಮಾಡ್ತೀರಿ, ಅದು ಮಾತ್ರ ನಿಮ್ಮನ್ನ ಕಾಪಾಡಲಿಕ್ಕೆ ಸಾಧ್ಯ. ಬಹುಶಃ ಸಾಕಷ್ಟು ವಿವರಗಳು ನಿಮಗೆ ಇವತ್ತು ಸಿಕ್ಕಿದೆ ಅಂತ ಭಾವಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಈ ಮುಂದಿನ ಬುಲೆಟಿನ್ನಲ್ಲಿ ನಾವು ಸಾಕಷ್ಟು ಸಂಗತಿಗಳನ್ನು ನಿಮಗೆ ಹೇಳ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9ನಲ್ಲಿ ಮಾತ್ರ.